अस्मद्गुरुभ्यो नमः अस्मत्परमगुरुभ्यो नमः अस्मत्सर्वगुरुभ्यो नमः श्रीमते रामानुजाय नमः श्रीमते निगमान्तमहादेशिकाय नमः रामानुजदयापात्रं ज्ञानवैराग्यभूषणं श्रीमद्वेङ्कटनाथार्यं वन्दे वेदान्तदेशिकं लक्ष्मीनाथसमारम्भां नाथयामुनमध्यमाम् अस्मदाचार्यपर्यन्तां वन्दे गुरुपरम्परां यो नित्यमच्युतपदाम्बुजयुग्मरुग्मं व्यामोहतस्तदितराणि तृणाय मेने तस्मद्गुरोर्भगवतोऽस्य दैकसिन्धोः रामानुजस्य चरणौ शरणं प्रपद्ये माता पिता युवतियस्तनया विभूतिः सर्वं यदेव नियमेन मदन्मयानः आद्यस्य न कुलपतेर्वकुलाभिरामम् भूतं सरश्च महदाह्वयपट्टनः श्रीभक्तिसारकुलशेखर योगिवाहान् भक्तान् विरेण परकालयतीन्द्रमिश्रान् श्रीमत्पराङ्कुशमुनिं प्रणतोऽस्मि नित्यम् हरिः ॐ यश्छन्दसां वृषभो विश्वरूपः छन्दोऽभ्योऽद्यमृतात् सम्बभूव समेन्द्रो मेधया स्पृणोतु अमृतस्य देवधारणो भूयासं शरीरं मे विचर्षणं जिह्वा मे मधुमत्तमा कर्णाभ्यां भूरिविष्टुवं ब्रह्मणः कोशोऽसि मेधया विहितः श्रुतं मे गोपाय ॐ आप्यायन्तो माङ्गानि वाक् प्राणश्चक्षुः श्रोत्रमथो बलमिन्द्रियाणि च सर्वाणि सर्वं ब्रह्मोपनिषदं माहं ब्रह्म निराकुर्यां मा ब्रह्म निराकरोत् अनिराकरणमस्तु अनिराकरणमेस्तु तदात्मनि निरते य उपनिषत्सु धर्मास्ते मयि सन्तु ते मयि सन्तु ओम शांति 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 छांदोग्य उपनिषತ್ತು तृतीय प्रपाठक ಪುಟ 151 ರಂಗರಾಮಾನುಜ ಭಾಷ್ಯದ ಪ್ರಕಾಶಿಗೆ ಅಲ್ಲಿದ್ವಿ. ಪ್ರಾಣಂ ಪ್ರಪದ್ಯೆ ಇತ್ಯಾದಿ ಸ್ವ ಉಕ್ತ ಮಂತ್ರಾನ್ನೇ ಸ್ವಯಮೇವ ವ್ಯಾಚಷ್ಟೇ ಸ ಯದವೋಚಂ ಇತ್ಯಾದಿನ ಸೋಹಂ ಪ್ರಾಣ ಪ್ರಪದ್ಯೆ ಇತಿ ಯದ್ವಚನಂ ಅವೋಚಂ तेन वचनेन प्राणात्मकं सर्वं जगत् प्रापत्सि प्रपन्नो भवाम इत्यर्थः. ಇದರ ಅನುವಾದ ಪ್ರಾಣಂ ಪ್ರಪದ್ಯೆ ಮುಂತಾದ ತಾನು ಉಪದೇಶಿಸಿದ ಮಂತ್ರಗಳನ್ನು ಉಪದೇಶಕನು ತಾನೇ ವ್ಯಾಖ್ಯಾನವನ್ನು ಸ ಯದವೋಚ ಮೊದಲಾದ ಮಂತ್ರಗಳಿಂದ ಮಾಡ್ತಾನೆ. ಅಂತಹ ಉಪದೇಶಕನಾದ ನಾನು ಪ್ರಾಣಂ ಪ್ರಪದ್ಯೆ ಎಂಬುದಾಗಿ ಯಾವ ಮಾತನ್ನು ಹೇಳಿದನೋ ಆ ಮಾತಿನಿಂದ ಪ್ರಾಣಾತ್ಮಕವಾದ ಈ ಎಲ್ಲ ಜಗತ್ತಿನ ಪ್ರಪತ್ತಿಯನ್ನೇ ಮಾಡಿದೆ ಎಂದರ್ಥ. ಭಾಷ್ಯ ಸಾರ. ಹಿಂದಿನ ಮಂತ್ರದಲ್ಲಿ ಕೋಶ ಜ್ಞಾನದ ಅಂಗವಾಗಿ ಮಾಡಬೇಕಾದ 4 ಪ್ರಪತ್ತಿಗಳನ್ನ 4 ಮಂತ್ರಗಳಿಂದ ಹೇಳಲಾಯಿತು. ಆ 4 ಮಂತ್ರಗಳಿಗೆ ಈಗ ಉಪದೇಶಕನು ಸ್ವತಃ ವಿವರಣೆಯನ್ನ ಮುಂದಿನ ಈ 4 ಮಂತ್ರಗಳಿಂದ ಹೇಳ್ತಾನೆ. ಮೊದಲಿಗೆ ಪ್ರಾಣನ ಪ್ರಪತ್ತಿಯನ್ನು ಹೇಳಲಾಗಿದೆ. ನಮ್ಮ ಕಣ್ಣಿಗೆ ಕಾಣುವ ಈ ಎಲ್ಲ ಜಗತ್ತು ಸಹ ಪ್ರಾಣ ರೂಪವೇ ಆಗಿದೆ. ಆದ್ದರಿಂದ ಪ್ರಾಣನ ಪ್ರಪತ್ತಿಯನ್ನ ಮಾಡಿದ್ದೇನೆ ಎಂದು ಅರ್ಥವಾಗುತ್ತೆ ಎಂಬುದಾಗಿ ಉಪದೇಶಕನು ಈ ಮಂತ್ರದಿಂದ ವಿವರಣೆಯನ್ನ ನೀಡುತ್ತಿದ್ದಾನೆ ಎಂಬುದು ಸಾರಾಂಶ. ಈಗ ಪ್ರಪತ್ತಿ ಅನ್ನೋದು ಒಂದೇ ಸಲಿ ಮಾಡೋದು ಅಂತ, ಮತ್ತಿದೇನು 4 ಸಲಿ 3 ಕಡೆ ಎಲ್ಲ ಹೇಳಿತ್ತಲ್ಲ, 3-4 ಕಡೆ ಅಂದ್ರೆ ಯಾವುದಕ್ಕೆ ಬೇಕಾದ್ರೂ ಪ್ರಪತ್ತಿಯನ್ನು ಮಾಡಬಹುದು. ಪ್ರಪತ್ತಿಯನ್ನು ಮಾಡುವಂತಹದ್ದು ಆತ್ಮದ ಉದ್ಧಾರಕ್ಕಾಗಿ ಮಾಡುವಂತಹದ್ದು ಅಂತ ಇದ್ದೆ. ಅದಾದ ಮೇಲೆ ಇನ್ನೇನು ನಿಮಗೆ ಬಯಕೆ ಇದ್ರೆ ಅದಕ್ಕಿನ್ಯಾವುದೋ ವ್ರತ ಉಪವಾಸ ಮಾಡ್ಬೇಕಾಗಿಲ್ಲ, ಅದಕ್ಕೂ ಪುನಃ ಪ್ರಪತ್ತಿ ರೇವ ಪ್ರಾಯಶ್ಚಿತ್ತವಾಗಿ ಮಾಡುವಂತಹದ್ದು ಪ್ರಪತ್ತಿ. ಎಲ್ಲದಕ್ಕೂ ಕೂಡ ಇದು ಪ್ರಪತ್ತಿ ಆಗುವಂತಹದ್ದು. ಈಗ ವೇದಾಂತ ದೇಶಿಗರು ರಹಸ್ಯ ರತ್ನಾವಳಿ ಅಂತ ಒಂದು ಬರೆದ್ರು, ಆಮೇಲೆ ರಹಸ್ಯ ರತ್ನಾವಳಿ ಹೃದಯ ಅಂತ ಅವರು ಬರೆದಂತ ಇದಕ್ಕೆ ಅವರೇ ಕಾಮೆಂಟ್ರಿ ಮತ್ತೆ ಬರೆದದ್ದು ಈ ತರದ್ದು ವಿವರಣೆಯನ್ನ. ಇಲ್ಲಿ ಈ ಉಪದೇಶಕನು ಆ ಮಂತ್ರದ್ದು ಏನು ಅನ್ನೋದನ್ನ ಅವನೇ ಮತ್ತೆ ಹೇಳಿದ ಅನ್ನೋದು ಇವಾಗ ಬಂದಿದ್ ಮಾತು. ಅಥ ಯದವೋಚಂ ಭೂ ಪ್ರಪದ್ಯೆ ಇತಿ पृथिवीं प्रपद्ये अंतरिक्षं प्रपद्ये दिवं प्रपद्ये इत्येव तदवोचम्. अथ यदवोचं भुव प्रपद्ये इति अग्निं प्रपद्ये आयुं प्रपद्ये आदित्यं प्रपद्ये इत्येव तदवोचम्. अथ यदवोचं स्वः प्रपद्ये इति ऋग्वेदं प्रपद्ये यजुर्वेदं प्रपद्ये सामवेदं प्रपद्ये इत्येव तदवोचम्. ಮೂಲಕೋಶದಲ್ಲಿ ಈ ಮಂತ್ರಗಳಿಗೆ ಬೇರೆ ಬೇರೆಯಾಗಿ ಪಾಠ ಇದ್ರು ಕೂಡ ರಂಗರಾಮಾನುಜ ಭಾಷ್ಯವು 3ಕ್ಕೂ ಸೇರಿಯೇ ಇದೆ.
ಅದರಿಂದ ಅವುಗಳನ್ನ ಇಲ್ಲಿ ಒಟ್ಟಿಗೆನೆ ಕೊಡಲಾಗಿದೆ. ಇದರ ಅರ್ಥ ಒಂದಕ್ಕೆ. ಅಥ ಅನಂತರ ಭೂಹು ಭೂಹು ಎಂದು ಲೋಕದ ಭೂ ಎಂಬ ಲೋಕದ ಪ್ರಪತ್ತಿಯನ್ನು ಮಾಡಿದೆ. ಇತಿ ಎಂಬುದಾಗಿ ಯತ್ ಯಾವುದನ್ನ ಅವೋಚಂ ಹೇಳಿದನೋ ತತ್ ಆ ಮಾತಿನಿಂದ ಪೃಥಿವಿ ಲೋಕವನ್ನ ಪ್ರಪತ್ತಿ ಮಾಡಿದನು. ಅಂತರಿಕ್ಷಂ ಅಂತರಿಕ್ಷ ಲೋಕವನ್ನ ಪ್ರಪತ್ತಿ ಮಾಡಿದನು. ದಿವಂ ದ್ಯುಲೋಕವನ್ನ ಪ್ರಪತ್ತಿ ಮಾಡಿದನು. ಇತ್ಯೇವ ಎಂಬುದಾಗಿ ಅವೋಚಂ ಹೇಳಿದನು. ಅಥ ಅನಂತರ ಭುವಃ ಎಂಬುದನ್ನ ಪ್ರಪತ್ತಿ ಮಾಡಿದೆ. ಇತಿ ಎಂದು ಯತ್ ಅವೋಚಂ ಯಾವುದನ್ನ ಹೇಳಿದನೋ ತತ್ ಆ ಮಾತಿನಿಂದ ಅಗ್ನಿಯನ್ನ ಪ್ರಪತ್ತಿ ಮಾಡಿದನು. ವಾಯುವನ್ನ ಪ್ರಪತ್ತಿ ಮಾಡಿದನು. ಆದಿತ್ಯನನ್ನ ಪ್ರಪತ್ತಿ ಮಾಡಿದನು. ಇತ್ಯೇವ ಎಂಬುದಾಗಿ ಅವೋಚಂ ಹೇಳಿದನು. ಅಥ ಆ ನಂತರದಲ್ಲಿ ಸ್ವಹ ಎಂಬುದನ್ನ ಪ್ರಪತ್ತಿ ಮಾಡಿದನು. ಇತಿ ಎಂದು ಯತ್ ಯಾವುದನ್ನ ಅವೋಚಂ ಹೇಳಿದನೋ ತತ್ ಆ ಮಾತಿನಿಂದ ಋಗ್ವೇದವನ್ನ ಪ್ರಪತ್ತಿ ಮಾಡಿದನು. ಯಜುರ್ವೇದವನ್ನ ಪ್ರಪತ್ತಿ ಮಾಡಿದನು. ಸಾಮವೇದವನ್ನ ಪ್ರಪತ್ತಿ ಮಾಡಿದನು. ಇತ್ಯೇವ ಎಂಬುದಾಗಿಯೇ ಅವೋಚಂ ಹೇಳಿದನು. ತತ್ ಆ ಮಾತಿನಿಂದ ಅವೋಚಂ ಹೇಳಿದನು. 2 ಸಲ ಅದು ರಿಪೀಟ್ ಮಾಡಿ. ತಾತ್ಪರ್ಯ: ಪ್ರಾಣನ ಪ್ರಪತ್ತಿಯನ್ನ ಹೇಳಿದಂತೆ ಭೂಹು ಎಂಬುದರ ಪ್ರಪತ್ತಿಯನ್ನು ಮಾಡಿದೆ ಎಂದು ಹೇಳಲಾಯಿತು. ಇದರಿಂದ ಭೂಲೋಕ, ಅಂತರಿಕ್ಷ ಲೋಕ ಹಾಗೂ ದ್ಯುಲೋಕಗಳನ್ನ ಪ್ರಪತ್ತಿ ಮಾಡಿದೆ ಎಂದು ಹೇಳಿದಂತಾಯ್ತು. ಅರ್ಥಾತ್ ಭೂಹು ಎಂಬುದರಿಂದ ಈ ಪೃಥಿವ್ಯಾದಿ 3 ಲೋಕಗಳನ್ನ ಪರಿಗ್ರಹಿಸಬೇಕು ಎಂಬುದು ತಾತ್ಪರ್ಯ. ಇದರಂತೆ ಭುವಃ ಎಂಬುದರ ಪ್ರಪತ್ತಿಯನ್ನು ಮಾಡಿದೆ ಎಂದು ಹೇಳಿದ್ದರಿಂದ ಅಗ್ನಿ, ವಾಯು, ಆದಿತ್ಯ ಅರ್ಥಾತ್ ಸೂರ್ಯರ ಪ್ರಪತ್ತಿಯನ್ನು ಮಾಡಿದೆ ಎಂದು ಹೇಳಿದಂತಾಯ್ತು. ಇದರಿಂದ ಭುವಃ ಎಂಬ ಪದದಿಂದ ಅಗ್ನಿ, ವಾಯು, ಆದಿತ್ಯರೆಂಬ 3 ಜನ ದೇವತೆಗಳನ್ನ ಪರಿಗ್ರಹಿಸಬೇಕು ಎಂದು ತಿಳಿದು ಬರುತ್ತೆ. ಹಾಗೆಯೇ ಸ್ವಹ ಎಂಬುದರ ಪ್ರಪತ್ತಿ ಮಾಡಿದನು ಎಂಬ ಮಾತಿನಿಂದ ಋಗ್ವೇದ, ಯಜುರ್ವೇದ ಹಾಗೂ ಸಾಮವೇದಗಳ ಪ್ರಪತ್ತಿಯನ್ನು ಮಾಡಿದೆ ಎಂದು ಹೇಳಿದಂತಾಯ್ತು. ಇದರಿಂದಾಗಿ ಸ್ವಹ ಎಂಬ ಪದದಿಂದ ಋಗ್ಯಜು ಸಾಮಗಳೆಂಬ 3 ವೇದಗಳನ್ನು ಪರಿಗ್ರಹಿಸಬೇಕು ಎಂಬುದು ಸೂಚಿತವಾಗಿದೆ. ಹೀಗೆ 4 ಪ್ರಪತ್ತಿಗಳ ಮೂಲಕ ಕೋಶವನ್ನು ತಿಳಿದು ಉಪಾಸಿಸಬೇಕೆಂದು ಈ 3 ಮಂತ್ರಗಳ ತಾತ್ಪರ್ಯ. ಕೊನೆಯಲ್ಲಿ ತದವೋಚಂ ಎಂಬ ಪದವನ್ನ 2 ಬಾರಿ ಹೇಳಿದ್ದರಿಂದ ಈ ವಿದ್ಯೆಯು ಸಮಾಪ್ತವಾಯಿತು ಎಂದು ಸೂಚಿತವಾಗುತ್ತೆ ಎಂದು. ರಂಗರಾಮನುಜ ಭಾಷ್ಯ: ಅಥ ಯದವೋಚಂ ಇತ್ಯಾದಿ ಭೂಃ ಪ್ರಪದ್ಯ ಇತ್ಯಸ್ಯ 3 ಲೋಕಾನ್ ಪ್ರಪದ್ಯ ಇತ್ಯರ್ಥಃ. ಅಥೇತ್ಯಾದಿ ಸ್ಪಷ್ಟಂ ದ್ವಿರುಕ್ತಿ ವಿದ್ಯಾ ಸಮಾಪ್ತ್ಯರ್ಥ. 2 ಸಲ ಹೇಳುದು ವಿದ್ಯೆಯ ಕಡೆಯ ಭಾಗ ಮುಗೀತು ಅಂತ ಹೇಳೋದಕ್ಕಾಗಿ. ಹೀಗೆ ಇದು ತೃತೀಯ ಪ್ರಪಾಠಕ್ಕೆ 15 ಖಂಡ ಭಾಷ್ಯಂ. ಈಗ ಸಾಮಾನ್ಯವಾಗಿ ನಾವು ಯಾವ್ದಾದ್ರು ಹೋಮಗಳನ್ನು ನಡೆಸಿದಾಗ, ಸುದರ್ಶನ ಹೋಮ ಆಗ್ಲಿ ಅಥವಾ ಕೃಷ್ಣಾಕ್ಷರಿ, ಧನ್ವಂತರಿ ಈ ತರ ಹೋಮಗಳನ್ನು ಮಾಡಿದಾಗ ಕಡೆಯಲ್ಲಿ ಆ 3 ಆದ್ಮೇಲೆ ಓಂ ಭೂಹು ಸ್ವಾಹ ಅಗ್ನೇದನ್ನ ಮಮ, ಓಂ ಭುವ ಸ್ವಾಹ ವಾಯುವೈದನ್ನ ಮಮ, ಓಂ ಸುವ ಸ್ವಾಹ ಸೂರ್ಯಾಯದನ್ನ ಮಮ, ಓಂ ಭೂರ್ಭುವ ಸ್ವ ಸ್ವಾಹ ಪ್ರಜಾಪತಿಯದನ್ನ ಮಮ. ಭೂಹು ಭುವಃ ಸುವಹ ಇದನ್ನ ಒಂದು ಪುಣ್ಯ ವಚನ ಮಾಡಿದ್ರೆ ಅದ್ರ ಕಡೆನಲ್ಲಿ ಭೂರ್ಭುವಸ್ವ ಎಲ್ಲರೂ ಸಾಮಾನ್ಯ ಜೋರ ಹೇಳ್ತಾರೆ. ಇದು ವ್ಯಾಹೃತಿ ಮಂತ್ರಗಳು ಅಂತ. ಇದರಿಂದ ಏನು ಅಂದ್ರೆ ಸಮಸ್ತವೂ ಕೂಡ ಭಗವಂತನೇ ಆಗಿದ್ದಾನೆ. 3 ಲೋಕಗಳು, ಭೂಲೋಕ, ಭುವರ್ಲೋಕ, ಸುವರ್ಲೋಕ, 3 ಲೋಕದ ಅಯ್ಯ ಅಂತಂದ್ರೆ ಇದೇ 3 ಲೋಕ. ಈ 3 ಲೋಕ ಅಂತ ಹೇಳೋದ್ರಲ್ಲೇನೆ ಎಲ್ಲವೂ ಅಡಗಿದೆ. 14 ಚತುರ್ದಶ ಭುವನಾತ್ಮಕ ಮಂಡಂ ಜ್ಞಾಲಂ 7 ಮುಂಡಾನ್ ಅರಂಗ 7 ಲೋಕ ಅಂತ ಹೇಳಿದ್ರಲ್ಲ, ಅದ್ಯಾವ್ದು ಬೇರೆನಾ ಅಂದ್ರೆ ಇದರದೇ ಎಕ್ಸ್ಪ್ಲನೇಷನ್. ಈಗ ಭಗವಂತ ಷಡ್ಗುಣ್ಯ ಪರಿಪೂರ್ಣ. ಆ 11 ಗುಣಗಳ ವಿವರಣೆಗೆ ಹೋದ್ರೆ ಶರಣಾಗತಿ ಗದ್ಯ ನೋಡಿ. ಸ್ವಾಭಾವಿಕ, ಅನವಧಿಕಾತಿಶಯ, ಜ್ಞಾನ, ಬಲ, ಐಶ್ವರ್ಯ, ವೀರ್ಯ, ಶಕ್ತಿ, ತೇಜ, ಕೌಶಲ್ಯ, ವಾತ್ಸಲ್ಯ, ಮಾರ್ಧವ, ಇಷ್ಟೊಂದು ದೊಡ್ಡದಾಗಿದೆಯಲ್ಲ ಎಲ್ಲ. ಒಂದೊಂದು ಮಹಾರಣವ ಅಂದ್ರು ಸಮುದ್ರ ಅಂತ. ಅದನ್ನೆಲ್ಲವನ್ನು ಸಮಗ್ರವಾಗಿ ಸಂಗ್ರಹವಾಗಿ ಹೇಳದ. ಹಾಗೆ ಇನ್ನು ಕ್ಯಾಪ್ಸುಲ್ ಅನ್ನೋ ತರದಲ್ಲಿ 3 ಲೋಕಗಳು ಅಂತ ಹೇಳಿದ್ರೆ ಅವನು 3 ಲೋಕದ ಅಯ್ಯ ದೇವ ನಮ್ಮಯ್ಯ ಸೋಲಿಸಬೇಡ ಗೆಲಿಸಯ್ಯ ಅಂತ ಒಂದು ಭಾವಗೀತೆ. ಇದ್ರಲ್ಲಿ ಅರ್ಥ ಏನು ಅಂದ್ರೆ ಇಡೀ ಜಗತ್ತಿಗೆ ಗುರುವಾದವನ ಜಗದಾದಿ ಕಾರಣ ಯಾರೋ ಅವನನ್ನ ಹೇಳ್ತಾ ಇರುವಂತದ್ದು. ಆ ತರದಲ್ಲಿ ಇಲ್ಲಿ ಬಂದಿದ್ದು ಅಂತ. ಈಗ ಇದರ ಅನುವಾದ ನೋಡೋಣ. ಅಥ ಯದವೋಚಂ ಇತ್ಯಾದಿ ಭೂಪ್ರಪದ್ಯ ಎಂಬುದಕ್ಕೆ 3 ಲೋಕಗಳ ಪ್ರಪತ್ತಿ ಮಾಡಿದೆ ಎಂದರ್ಥ. ಅದೇ ಇತ್ಯಾದಿ ಈ ಮಂತ್ರಗಳ ಅರ್ಥವು ಸ್ಪಷ್ಟವಾಗಿ ಇದೆ. ತದವೋಚಂ ಎಂಬುದನ್ನು 2 ಬಾರಿ ಹೇಳಿದ್ದರಿಂದ ಈ ವಿದ್ಯೆ ಪರಿಸಮಾಪ್ತವಾಯಿತು ಎಂಬುದನ್ನ ಅದು ಸೂಚಿಸುತ್ತೆ ಎಂದು. ಈಗ ಭಾಷ್ಯ ಸಾರ. ಹಿಂದಿನಂತೆಯೇ ಈ ಮಂತ್ರಗಳಲ್ಲಿ
ಉಳಿದ 3 ಪ್ರಪತ್ತಿಯ ಬಗೆಗೆ ವಿವರಣೆಯನ್ನು ನೀಡಲಾಗುತ್ತೆ. ಭೂಹು ಭುವಃ ಸ್ವಹ ಸುವಹ ಅಥವಾ ಸ್ವಹ ಎಂಬ ವ್ಯಾಹೃತಿಯ ಪದತ್ರಯಗಳಲ್ಲಿ ಭೂಹು ಎಂದು ವ್ಯಾಹೃತಿಯಿಂದ ಪೃಥ್ವಿ, ಅಂತರಿಕ್ಷ ಹಾಗೂ ದ್ವಿಲೋಕಗಳ ಪ್ರಪತ್ತಿಯನ್ನು ಹೇಳಲಾಗಿದೆ. ಭುವಃ ಎಂಬ ವ್ಯಾಹೃತಿಯಿಂದ ಅಗ್ನಿ, ವಾಯು, ಸೂರ್ಯನೆಂಬ 3 ದೇವತೆಗಳ ಪ್ರಪತ್ತಿ ಮಾಡಿದೆ. ಸ್ವಹ ಎಂಬ ವ್ಯಾಹೃತಿಯ ಪ್ರಪತ್ತಿಯಿಂದ ಋಕ್, ಯಜು, ಸಾಮಗಳೆಂಬ 3 ವೇದಗಳನ್ನು ಪ್ರಪತ್ತಿಯನ್ನು ಹೇಳಲಾಗಿದೆ. ಈ ರೀತಿಯಾದ ಪ್ರಪತ್ತಿಗಳನ್ನ ಮಾಡಿ ತನ್ಮೂಲಕವಾಗಿ ಈ ತ್ರಿಲೋಕವೆಂಬ ಕೋಶದ ಜ್ಞಾನವನ್ನು ಸಂಪಾದಿಸಿ ಆ ಕೋಶದ ಉಪಾಸನೆಯನ್ನು ಮಾಡಬೇಕು. ನೋಡಿ, ಈಗ ಭೂಹು ಭುವಃ ಸುವಹ ಅನ್ನೋದನ್ನ ನಾನು ಅಗ್ನಿ ಕಾರ್ಯದಲ್ಲಿ ನಡೆಸೋದಕ್ಕೆ ಹೇಳಿದೆ. ಈ ಭೂಹು ಭುವಃ ಸುವಹ ಅನ್ನೋದಕ್ಕೆ ಅಗ್ನಿ, ವಾಯು, ಸೂರ್ಯ ಅಂತ. ಇನ್ನು ಬೇರೆ ಎಲ್ಲ ಏನಂದ್ರೆ 3 ವೇದಗಳನ್ನು ಸೇರಿಸ್ತದು. 3 ಲೋಕಗಳು, ತ್ರಿಲೋಕ, ಮೂನ್ನು ಮಾಹಿ. ಈಗ ತಿರುಚಂದ ವಿರುತ್ತಂನಲ್ಲಿ ನಾಳೆ ದಿವಸ ಆರಂಭ ಆಗುವಂತದ್ರಲ್ಲಿ ಅವನೇ ಮೂರಾಗಿ ಅಂತ ಅನ್ಬೇಕಾದ್ರೆ ಎಲ್ಲವೂ ಅವನೇ ಆಗಿದ್ದಾನೆ, ಎಲ್ಲವೂ ಅವ ರೀತಿಯಲ್ಲಿ. ಅದಕ್ಕೆ ಎಷ್ಟು ಅರ್ಥಗಳ ವ್ಯಾಪ್ತಿ ಇದೆ ಅನ್ನುವಂಥದ್ದು ಈ ಚಾಂದೋಗ್ಯ ಉಪನಿಷತ್ ಓದೋದ್ರಿಂದ ತಿಳಿಯುತ್ತೆ. ಒಂದು ಕಡೆ ಆ ಪೃಥ್ವಿ, ಅಂತರಿಕ್ಷ, ದ್ವಿಲೋಕ, ಇನ್ನೊಂದ್ ಕಡೆ ಅಗ್ನಿ, ವಾಯು, ಸೂರ್ಯ, ಮತ್ತೊಂದ್ ಕಡೆ ಋಗ್, ಯಜು, ಸಾಮ, ಎಲ್ಲದಕ್ಕೂ ಅನ್ವಯ ಇವುಗಳು ಅಂತ. ಹೀಗೆ ಈ ತ್ರಿಲೋಕವೆಂಬ ಕೋಶದ ಜ್ಞಾನವನ್ನು ಸಂಪಾದಿಸಿ ಆ ಕೋಶದ ಉಪಾಸನೆ ಮಾಡಬೇಕು. ಈ ರೀತಿಯಾದ ಉಪಾಸನೆಯಿಂದ ಪುತ್ರರಿಗೆ ದೀರ್ಘ ಆಯುಸ್ಸನ್ನ ಸಂಪಾದಿಸಬಹುದು ಎಂದು ಈ ಮಂತ್ರಗಳ ಸಾರಾಂಶ ಅಂದ್ರು. ಇದು ಗೋಪಾಲಾನಂದ ರಾಮಾನಂದ ಅವರ ಭಾಷ್ಯದ ಇದು ಕಡೆನಲ್ಲಿ ಭಾಷ್ಯ ಸಾರವನ್ನು. ಹೀಗೆ ತೃತೀಯ ಪ್ರಪಾಠಕದ 15ನೆಯ ಖಂಡದ ಕನ್ನಡ ಅನುವಾದ ಮುಗಿಯಿತು. ಅಥ ಷೋಡಶ ಖಂಡ ದೀರ್ಘಾಯುಷ್ಯ ಫಲಕ ಪುರುಷ ವಿದ್ಯೆ. ದೀರ್ಘವಾದ ಆಯಸ್ಸು ಅನ್ನೋದಕ್ಕಿಂತ ಬಂತು. ಏನ್ ಸುಮ್ನೆ ಆಯಸ್ಸು ಇದ್ಬಿಟ್ಟು ಸಾಕ? ಏನೋ ಕೋಮಾದಲ್ಲಿದ್ದೋ, ಬೆಡ್ ರಿಡನ್ ಆಗಿಯೋ, ಎಲ್ಲ ಭೂಮಿಗೆ ಹೊರೆಯಾದಂತೆ ಮನೆಯಲ್ಲಿರೋರ್ಗು ಕೂಡ ಅಯ್ಯೋ ಏನೋ ಇವ್ರದ್ದೇನು ಆಯಸ್ಸು ಹೋಗಲ್ವಲ್ಲ, ಎಷ್ಟು ದಿವಸ ಇವರಿಗೆ ಸೇವೆ ಮಾಡ್ಬೇಕು, ಈ ರೀತಿ ಬೇರೆಯವರಿಂದ ಅನ್ನಿಸ್ಕೊಳ್ಳದೆ. ಅದನ್ನೇ ತಿರುಮಂಗಿ ಆಳ್ವಾರ್ ಹೇಳೋದು. 10 ಪಾಶುರಗಳಲ್ಲಿ ಹೇಳ್ತಾರೆ, ಸಮಾಜದಲ್ಲಿ ತಮ್ಮ ಒಡ ಬಂಧುಗಳೇನೆ ಅವರಿಗಳಿಗೂ ಬೇಡವಾಗಿರುವಂತ ರೀತಿನಲ್ಲಿ ನನ್ನನ್ನ ನೀನು ಬಾಳಿಸ್ಬೇಡ. ನಾನು ಜಗಕ್ಕೆ ಅಥವಾ ನನ್ನ ಕುಟುಂಬಕ್ಕೆ ಹೊರೆಯಾಗೋದು ಬೇಡ. ಎಲ್ಲಿಯ ತನಕ ಕಡೆ ಉಸಿರಿದೆಯೋ ಅಲ್ಲಿಯ ತನಕ ಲೆಟ್ ಮಿ ಕಾಂಟ್ರಿಬ್ಯೂಟ್ ಎನಿಥಿಂಗ್ ಟು ದಿ ಸೊಸೈಟಿ, ಟು ಮೈ ಫ್ಯಾಮಿಲಿ, ಟು ಮೈ ಯಾರ ಹತ್ರದಲ್ಲಿದ್ದಾರೆ ಅವರ ಮೇಲೆ ನಾನು ಅಥವಾ ಇನ್ನೊಬ್ಬರಿಗೆ ಹೊರೆಯಾಗಿ ನಾನು ಬಾಳೋದು ಬೇಡ ಅಂತ. ಈ ಎಲ್ಲ ಅರ್ಥ ತೊಲಗೆಲವೋ ಜಗದಿಂದೆ, ತೊಲಗಿ ನೀ ಮರೆಯಾಗೋ, ಯಾವತ್ತು ನಿನ್ನ ಹೊಲಸನ್ನು ನೀನು ತೊಳೆಯಕ್ಕೆ ಸಾಧ್ಯವಿಲ್ವೋ ತೊಲಗಿ ನೀ ಮರೆಯಾಗೋ ಅಂತಂದಿದ್ದಲ್ಲಿ. ಅದಕ್ಕಾಗಿ ನೀನು ಬೇಡಿಕೊಳ್ಳೋ. ಅನಾಯಾಸೇನ ಮರಣ ವಿನಾ ದೈನ್ಯೇನ ಜೀವನ. ಎಲ್ಲ ಸಂಬಂಧಗಳು ಇಷ್ಟೆ. ದಿನ ಆಳೋರ್ಗೆ ಸಾಯೋರು ಯಾರು ಅಂತ ಒಂದು ಗಾದೆ. ಪ್ರತಿ ದಿನಾನು ಇವರಿಗೆಲ್ಲವನ್ನು ಮಾಡ್ಬೇಕು ಅಂತದ್ದು ಎಷ್ಟು ಜನರಿಗೆ, ಅವನು ಹುಡುಗನೋ, ಮಗನೋ, ಮಗಳೋ, ಹೆಂಡತಿನೋ, ಗಂಡನೋ, ಯಾರೇ ಆಗಿರ್ಲಿ ಸಂಬಂಧಗಳು ಎಷ್ಟು ದಿನ ಮಾಡೋಕ್ಕಾಗತ್ತೆ? ಏನೋ ಒಂದ್ಸಲಿ ಅಪರೂಪಕ್ಕೇನೋ ಹುಷಾರಿಲ್ಲ, ಅವಾಗೆಲ್ಲ ಸೇವೆಯನ್ನು ಮಾಡಿದ್ರು, ಆಯ್ತು, ಸದ್ಯ ಗುಣವಾಯ್ತಲ್ಲ ಅಂತ. ಪ್ರತಿದಿನಾನು ಇಂಥದ್ದನ್ನೇ ಕಂಟಿನ್ಯೂಸ್ ಮಾಡಿ ಅಂದ್ರೆ ಯಾರಿಗೆ ಸಂತೋಷ ಇದೆ? ಈ ಎಲ್ಲ ಸೇರಿ ಬರುವಂತ ಪ್ರಾರ್ಥನೆ ಇವುಗಳಲ್ಲಿ ನಾನು ಇರುವಷ್ಟು ದಿವಸ ಲೋಕಕ್ಕೆ ಉಪಕಾರಿಯಾಗಿ ಯಾರಿಗೂ ಹೊರೆಯಾಗದೆ ಶರೀರವನ್ನು ಬಿಡಬೇಕು. ಇದು ಈ ಫಲ. ಈಗ 16ನೇ ಖಂಡದಲ್ಲಿ ದೀರ್ಘಾಯುಷ್ಯ ಫಲಕ ಪುರುಷ ವಿದ್ಯೆ ಎಂದು. ಪುರುಷೋ ಭಾವ ಯಜ್ಞ ತಸ್ಯ ಯಾನಿ 24 ವರ್ಷಾಣಿ ತತ್ ಪ್ರಾತಃಸವನಂ. ತಿರುಮಾಲೆನಲ್ಲಿ ಬಹಳ ಸುಂದರವಾಗಿ ಅವರು ಹೇಳ್ತಾರೆ, ತೊಂಡರಡಿ ಪಿಡಿ ಆಳ್ವಾರ್. 100 ವರ್ಷ ಸಾಮಾನ್ಯವಾಗಿ ಒಂದು ಆವರೇಜ್ ಮನುಷ್ಯನ ಆಯಸ್ಸು ಅಂತ ಇಟ್ಕೊಂಡ್ರೆ ಅದರಲ್ಲಿ ಅರ್ಧ ನಿದ್ದೆನಲ್ಲಿ ಹೋಯಿತು. ಇನ್ನು ಎಷ್ಟೆಷ್ಟು ಬಾಲ್ಯ, ಯೌವನ, ಪ್ರೌಢ, ವಾರ್ಧಕ್ಯ ಇವುಗಳಲ್ಲಿ ಕಳೀತು. ಭಗವಂತನ ಧ್ಯಾನಕ್ಕೆ ಅಂತ ಯಾವಾಗ ಸಮಯ ಸಿಕ್ತು ಅಂತ ಅಲ್ಲಿ ವಿವೇಚನೆ ಮಾಡ್ತಾರೆ. ಆ ತರದಲ್ಲಿ ಇಲ್ಲೊಂದ್ ಸ್ವಲ್ಪ ಬರ್ತಾ ಇದೆ. ಒಂದೊಂದನ್ನು ಸವನ ಅಂದ್ರು. ಸವನ ಅಂದ್ರೆ ಯಜ್ಞ. ಪ್ರಾತಃ ಸವನ, ಮಾಧ್ಯಂದಿನ ಸವನ, ಸಾಯಂ ಸವನ, 3 ಸವನಗಳು. ತ್ರಿಕಾಲ ಸಂಧಿ ಅಂತ ಹೇಳುವಂತದ್ದು 3 ಕಾಲಗಳಲ್ಲಿ ಭಗವಂತನನ್ನ ಧ್ಯಾನಿಸುವಂತಹದ್ದು. ತಸ್ಯ ಯಾನಿ 24 ವರ್ಷಾಣಿ ತತ್ ಪ್ರಾತಃ ಸವನಂ 24 ಗಾಯತ್ರಿ ಗಾಯತ್ರಂ ಪ್ರಾತಃ ಸವನಂ ತದಸ್ಯ ವಸವೋನ್ವಾಯತ್ತಾಃ
ಪ್ರಾಣಾಭಾವಸವಃ ಏತೇ ಹೀದಂ ಸರ್ವಂ ವಾಸಯಂತಿ. ಪ್ರತಿಪದಾರ್ಥ. ಪುರುಷಃ ವಾವ ಪುರುಷನೇ ಯಜ್ಞ ಯಜ್ಞವೋ ತಸ್ಯ ಆ ಪುರುಷನ ಯಾನಿ ಯಾವ ಚತುರ್ವಿಂಶತಿ 24 ವರ್ಷಾಣಿ ವರ್ಷಗಳಿದೆಯೋ ತತ್ ಆ 24 ವರ್ಷಗಳೇ ಪ್ರಾತಃಸವನವು ಗಾಯತ್ರಿಯೋ ಚತುರ್ವಿಂಶತ್ಯಕ್ಷರ 24 ಅಕ್ಷರಗಳನ್ನು ಉಳ್ಳದ್ದು. ಆದ್ದರಿಂದ ಪ್ರಾತಃಸವನವು ಗಾಯತ್ರಿಗೆ ಸೇರಿದ್ದು. ಅಸ್ಯ ಆ ಪುರುಷನ ತತ್ ಆ ಪ್ರಾತಃಸವನದಲ್ಲಿ ವಸವಃ ವಸುಗಳು ಅನ್ವಾಯತ್ತಾಹ ಅನುಗತರಾಗಿದ್ದಾರೆ. ಪ್ರಾಣಃ ಭಾವ ಪ್ರಾಣಗಳೇ ವಸವಃ ವಸುಗಳು ಏತೇಹಿ ಈ ಪ್ರಾಣಗಳೇ ಇದಂ ಸರ್ವಂ ಇದೆಲ್ಲವನ್ನ ವಾಸಯಂತಿ ಜೀವಿಸುವಂತೆ ಮಾಡುತ್ತವೆ. ವಸ್ವಾದಿಭ್ಯೋ ನಮಃ ಅಂತ ಹೇಳ್ತೀವಿ. ವಸು ರುದ್ರ ಆದಿತ್ಯ 3 ಗಣಗಳು ಪಿತೃಗಣಗಳು ಅಂತ ಇವ್ರಿಗೆ ಹೆಸರು. ದಕ್ಷಿಣ ದಿಕ್ಕಿನಲ್ಲಿ ಇರ್ತಾರೆ. ಇವರದು ಅವ್ರ ಕೆಲಸಗಳೇನು ಅನ್ನೋದು ಕೂಡ ಹೇಳ್ತೆ. ವಸವಃ ಈ ಪ್ರಾಣಗಳೇನೆ ಎಲ್ಲವನ್ನು ಜೀವಿಸುವಂತೆ ಮಾಡುತ್ತವೆ ಅಂದ್ರು. ಸಾಮಾನ್ಯವಾಗಿ ಒಂದು ಏನೋ ಬ್ರಾಡ ಹೇಳಬೇಕಾದ್ರೆ ಪಿತೃಗಳ ಕೃಪೆ ಇದ್ರೆ ಇಲ್ಲಿ ನೀವು ಚೆನ್ನಾಗಿ ಬದುಕ್ತೀರಿ ಅಂತ ಈ ಮಾತು ನಾನೇಕ ಬಾರಿ ಹಿಂದೆ ಹೇಳಿದ್ದೆ. ಹೇಗೆ ಅನ್ನೋದನ್ನ ಇಲ್ಲಿ ಬರ್ತಾ ಇದೆ. ವಸವಃ ವಾಸಯಂತಿ ಇದರ ತಾತ್ಪರ್ಯ. ಈಗ ಪುರುಷ ವಿದ್ಯೆಯನ್ನೇ ನಿರೂಪಿಸ್ತಾ ಇದ್ದಾರೆ. ಈ ಪುರುಷನು ಯಜ್ಞ ಎಂದೆನಿಸ್ತಾನೆ. ಪುರುಷನ ಆಯುಷ್ಯದಲ್ಲಿ ಮೊದಲಿನ 24 ವರ್ಷಗಳು ಪ್ರಾತಃಸವನ ಅಂತ ತಿಳಿಬೇಕು. ಗಾಯತ್ರಿ ಛಂದಸ್ಸಿನಲ್ಲಿ 24 ಅಕ್ಷರಗಳಿದೆ. ಈ ಪ್ರಾತಃಸವನವು 24 ವರ್ಷಗಳ ರೂಪವಾದ್ದರಿಂದ 24 ಎಂಬ ಸಂಖ್ಯೆ ಸಾಮ್ಯ. ಅದಕ್ಕೂ 24 ಅದಕ್ಕೆ ರಿಲೇಟ್ ಮಾಡ್ತಾ ಇದ್ದೆ. ಒಂದಕ್ಕೊಂದಕ್ಕೆ ಸಾಮ್ಯ ಇರುವುದರಿಂದ ಇದು ಗಾಯತ್ರಿ ರೂಪವಾದದ್ದು ಈ ಪ್ರಾತಃಸವನ. ಇಂತಹ ಈ ಪ್ರಾತಃಸವನದಲ್ಲಿ ವಸುಗಳು ಅನುಗತರಾಗಿದ್ದಾರೆ. ಪ್ರಾಣಗಳನ್ನೇ ಇಲ್ಲಿ ವಸುಗಳು ಅಂತ ಹೇಳಲಾಗಿದೆ. ಏಕೆಂದರೆ ಆ ಪ್ರಾಣಗಳೇ ಜೀವರು ಈ ದೇಹದಲ್ಲಿ ವಾಸಿಸುವಂತೆ ಮಾಡುತ್ತವೆ. ಆದ್ದರಿಂದ ಅವುಗಳನ್ನು ವಸುಗಳು ಅಂತ ಹೇಳ ಪ್ರಸ್ತೂಯತೆ. ಪುರುಷೋ ಭಾವ ಪುರುಷಃ ಸ್ವಸ್ಮಿನ್ ಯಜ್ಞದೃಷ್ಟಿಂ ಕುರ್ಯಾತ್ ಇತ್ಯರ್ಥಃ. ಪುರುಷಸ್ಯ ಯಜ್ಞ ಸಾದೃಶ್ಯಮೇವಾಹ ತಸ್ಯ ಯಾನಿ ಇತ್ಯಾದಿನ ಷೋಡಶೋತ್ತರ ವರ್ಷ ಶತಮಿತೆ ಪುರುಷಾಯುಷೆ ಆದ್ಯಾನಿ 24 ವರ್ಷಾಣಿ ಪ್ರಾತಃಸವನಂ ಇತ್ಯರ್ಥಃ. ತತ್ರ ತದ್ದೃಷ್ಟಿ ಕರ್ತವ್ಯೇತಿ ಯಾವತ್ ತತ್ರ ಹೇತುಮಾಹ 24 ಇತ್ಯಾದಿನ ಪ್ರಾತಃಸವನಸ್ಯ ಗಾಯತ್ರಿ ಛಂದಸ್ಕತ್ವಾತ್ ಗಾಯತ್ರಿ ಛಂದಸಃ 24 ಅಕ್ಷರಾತ್ಮಕತ್ವಾತ್ 24 ವರ್ಷೆ ಪ್ರಾತಃಸವನತ್ವಾಧ್ಯಾಸೋ ಯುಜ್ಯತ ಇತಿ ಭಾವಃ ತದಸ್ಯೇತ್ಯಾದಿ. ಅಸ್ಯ ಉಪಾಸಕಸ್ಯ ತತ್ ಪ್ರಾತಃಸವನಂ ವಸವಃ ಸ್ವಾಮಿತ್ವೇನಾನುಗತಾಃ. ಪ್ರಸಿದ್ಧ ಯಜ್ಞೆ ಪ್ರಾತಃಸವನಸ್ಯ ವಸುಸ್ವಾಮಿಕತ್ವಾದಿ ಭಾವಃ ಪ್ರಸಿದ್ಧಾನ್ ವಸೂನ್ ವ್ಯಾವರ್ತಯತಿ ಪ್ರಾಣ ಭಾವ ಇತ್ಯಾದಿನ. ವಾಮ ಶಬ್ದ ಅವಧಾರಣೆ. ಪ್ರಾಣಾನಾಂ ವಸುತ್ವೇ ಯುಕ್ತಿಮಃ ಏತೇ ಹೀದಂ ಇತ್ಯಾದಿನ ಶರೀರಾಣಾಂ ಆಶೈಥಿಲ್ಯ ಲಕ್ಷಣ ವಾಸಸ್ಯ ಪ್ರಾಣಾಧೀನತ್ವಾದಿ ಭಾವಃ. ಅನುವಾದ. ದೀರ್ಘ ಆಯುಷ್ಯ ರೂಪವಾದ ಫಲವನ್ನು ಪಡೆಯಲು ಉಪಯುಕ್ತವಾದ ಪುರುಷ ವಿದ್ಯೆಯನ್ನ ಪುರುಷೋ ಭಾವ ಯಜ್ಞ ಮುಂತಾದ ವಾಕ್ಯಗಳಿಂದ ನಿರೂಪಿಸ್ತಾರೆ. ಪುರುಷನಲ್ಲಿ ಯಜ್ಞ ಸಾದೃಶ್ಯ ಇದೆ ಎಂಬುದರ ವಿಚಾರವನ್ನ ತಸ್ಯ ಯಾನಿ ಮುಂತಾದ ವಾಕ್ಯಗಳಿಂದ ಸ್ಪಷ್ಟವಾಗಿ ಹೇಳ್ತಾರೆ. 116 ವರ್ಷಗಳ ಪುರುಷನ ಒಟ್ಟು ಆಯುಷ್ಯದ ಭಾಗ ನೋಡಿ. ಇಲ್ಲೊಂದು ಬಹಳ ವಿಶೇಷವಾದ ಸಂದೇಶ ಕೊಡ್ತಾ ಇದೆ. ಇದು ಷೋಡಶೋತ್ತರ ವರ್ಷ ಶತಂ. ರಾಮಾನುಜರು 120 ವರ್ಷ ಬದುಕಿದ್ರು. ರಂಗರಾಮಾನುಜ ಭಾಷ್ಯದಲ್ಲಿ 116 ವರ್ಷಗಳು ಪುರುಷನ ಒಟ್ಟು ಆಯುಷ್ಯದ ಭಾಗ ಅಂದ್ರೆ. ಇದು ಕಲಿಯ ಇದರಲ್ಲಿ ಪ್ರಾಬಲ್ಯದಲ್ಲಿ ಕ್ಷೀಣಿಸ್ತಾ ಬರುತ್ತೆ. ಇದು ಪುರಾಣಗಳ ಉಲ್ಲೇಖದಲ್ಲಿ ಬರುತ್ತೆ. ಈಗ ದಶರಥ 60,000 ವರ್ಷ ರಾಜ್ಯಭಾರ ಮಾಡಿದ. ರಾಮ ದಶವರ್ಷ ಸಹಸ್ರಾಣಿ ದಶವರ್ಷ ಶತಾನಿ ಚ 10 + 1 11,000 ವರ್ಷ. ಏನ್ ರಾಮ 11,000 ವರ್ಷ ಇದ್ನ? ರಾಜ್ಯಭಾರ ಮಾಡಿದ್ದ 11,000 ವರ್ಷ. ಅದು ಬಿಟ್ಟು ಬೇರೆ ಇಲ್ಲ. ಆಗಿನ ಕಾಲ, ಅಲ್ಲಿಯ ವ್ಯಾಪ್ತಿ ಬೇರೆ, ಇಲ್ಲಿಗೆ ಬರುವಂತದ್ದು ಬೇರೆ.
ಈಗ ಇವರು ಹೇಳಿದ್ದು 15ನೇ ಶತಮಾನ ರಂಗರಾಮಾನುಜ ಭಾಷ್ಯದಲ್ಲಿ ಇದು ಬರುವಂತ 15ನೇ ಶತಮಾನದಿಂದ ಈಗ 21ನೇ ಶತಮಾನಕ್ಕೆ ಬರ್ಬೇಕಾದ್ರೆ ಆಯುರ್ದಾಯ ಕಡಿಮೆ ಆಗ್ತಾ ಆಗ್ತಾ ಬರ್ತಾ ಇದೆ. 100 ವರ್ಷ ಬದುಕೋರು ಎಷ್ಟು ಜನ ಇವಾಗ? 60 ಮುಗಿದ ತಕ್ಷಣನೇ ದೇ ಮಸ್ಟ್ ಬಿ ರೆಡಿ. ಯಾವಾಗ ಕರೆ ಬಂದರೆ ಹೊರಡೋಕ್ ಸಿದ್ಧರಾಗಿರ್ಬೇಕು. ಅದು ಯಾವ ರೂಪದಲ್ಲೋ, ಕೋವಿಡ್ ಇಲ್ಲ ಕಿಡ್ನಿ ಫೇಲ್ಯೂರೋ, ಹಾರ್ಟ್ ಫೇಲ್ಯೂರೋ, ಏನೋ ಒಂದು ಹೆಸರು ಲೇಬಲ್ ಹಚ್ಚಬೇಕು, ಅಂತೂ ಶರೀರ ಹೊರಡುವಂತದ್ದು ಸಹಜ ಎಲ್ರಿಗೂ ಕೂಡ. ಸೊ ಇವರ ಪ್ರಕಾರ 116 ವರ್ಷಗಳು ಪುರುಷನ ಒಟ್ಟು ಆಯುಷ್ಯದ ಭಾಗ. ಅದರಲ್ಲಿ ಮೊದಲಿನ 24 ವರ್ಷಗಳು ಪ್ರಾತಃಸವನ ಎಂದರ್ಥ. ಈ ಮೊದಲಿನ 24 ವರ್ಷಗಳನ್ನ ಪ್ರಾತಃಸವನ ಎಂದು ತಿಳಿದುಕೊಳ್ಳಬೇಕು ಎಂದು ತಾತ್ಪರ್ಯ. 24 ವರ್ಷಗಳು ಹೇಗೆ ಪ್ರಾತಃಸವನವಾಗುತ್ತವೆ ಎಂಬ ವಿಚಾರವನ್ನ ಚತುರ್ವಿಂಶತ್ಯಕ್ಷರ ಮುಂತಾದ ವಾಕ್ಯಗಳಿಂದ ನಿರೂಪಿಸಲಾಗುತ್ತೆ. ಪ್ರಾತಃಸವನದಲ್ಲಿ ಗಾಯತ್ರಿ ಛಂದಸ್ಸನ್ನು ಉಪಯೋಗಿಸಲಾಗುತ್ತೆ. ಆ ಗಾಯತ್ರಿ ಛಂದಸ್ಸಿನಲ್ಲಿ 24 ಅಕ್ಷರಗಳು ಇರುವ ಕಾರಣ 24 ವರ್ಷಗಳನ್ನ ಪ್ರಾತಃಸವನ ಎಂದು ಭಾವಿಸುವುದು ಯುಕ್ತವಾಗತ್ತೆ. ತದಸ್ಯೇತ್ಯಾದಿ ಈ ಉಪಾಸಕನ ಪ್ರಾತಃಸವನದಲ್ಲಿ ವಸುಗಳು ಸ್ವಾಮಿತ್ವೇನ ಅನುಗತರಾಗಿರ್ತಾರೆ. ಆದರೆ ಪ್ರಸಿದ್ಧವಾದ ಯಜ್ಞದಲ್ಲಿ ಪ್ರಾತಃಸವನಕ್ಕೆ ವಸುಗಳೇ ಒಡೆಯರಾದ್ದರಿಂದ ಈ ರೀತಿಯಲ್ಲಿ ಹೇಳಲಾಗಿದೆ ಎಂದು ತಿಳಿದುಕೊಳ್ಬೇಕು. ಇಲ್ಲಿರುವ ವಸು ಶಬ್ದಕ್ಕೆ ಪ್ರಸಿದ್ಧವಾದ ಅಷ್ಟವಸುಗಳು ಎಂಬ ಅರ್ಥ ಅಲ್ಲ. ಈ ವಿಚಾರವನ್ನ ಪ್ರಾಣ ಭಾವ ವಸವಃ ಎಂಬ ವಾಕ್ಯದಿಂದ ತಿಳಿಸ್ತಾರೆ. ನೋಡಿ, ಸಾಮಾನ್ಯವಾಗಿ ನಾವು ವಸುಗಳು ಅಂದಿದ ತಕ್ಷಣ ಈಗ ನಾವು ಮೊದಲು ಹೇಳಿದೆ ವಸು ರುದ್ರಾದಿತ್ಯ, ಆ ಅಷ್ಟವಸುಗಳ ಅಲ್ಲ ಆ ಅರ್ಥದಲ್ಲಿ ಅಂತಾರಿಲ್ಲ. ಪ್ರಾಣಗಳನ್ನೇ ವಸವಃ ಅಂತ ಕರೆದು ಪ್ರಾಣಗಳೇ ವಸುಗಳು ಎಂದು ಈ ವಾಕ್ಯದಿಂದ ಹೇಳಲಾಯ್ತು. ಆ ಪ್ರಾಣಗಳನ್ನ ವಸುಗಳೆಂದು ಹೇಳಲು ಯುಕ್ತಿಯನ್ನ ಯಾಕೆ ಆ ರೀತಿ ಹೇಳಿದ್ರು ಅಂದ್ರೆ ಮುಂದಿನ ಏತೇ ಹೀದಂ ಮೊದಲಾದ ವಾಕ್ಯದಿಂದ ತಿಳಿಸ್ತಾರೆ. ಶರೀರದಲ್ಲಿ ಅಶೈಥಿಲ್ಯವು ಬರಬೇಕಾದ್ರೆ ಅದು ಪ್ರಾಣಗಳ ಅಧೀನ. ಅಶೈಥಿಲ್ಯ ಅಂದ್ರೆ ಶಿಥಿಲವಾಗೋದು ಅಂದ್ರೆ ಜೀರ್ಣವಾಗೋದು. ಶೀರ್ಯತೆ ಇತಿ ಶರೀರ, ಜೀರ್ಣವಾಗುವುದು ಶರೀರ. ಚೆನ್ನಾಗಿ ಬೆಳೆಯುವಂತಹದ್ದಕ್ಕೆ ದೇಹ ಅಂತ ಹೆಸರು. ಈ ದೇಹ ಅನ್ನೋ ಪದ ಇದ್ರ ಪ್ರಕಾರ ಹೇಳಿದ್ರೆ ಸುಮಾರು 24ನೇ ವರ್ಷ ಅವರ ಆಯುಸ್ಸಿನಲ್ಲಿ, ಅಲ್ಲಿಯ ತನಕ ಅದು ಸರಿಯಾದ ಸಮಯ ಜೀವನದ ಸಾರ್ಥಕತೆ ಮಾಡ್ಕೊಳ್ಳೋಕೆ. ಯಾಕೆಂದ್ರೆ ಸರಿಯಾದ ಶಕ್ತಿ ಇರುತ್ತೆ ಶರೀರದಲ್ಲಿ, ದಾಷ್ಟ್ಯ ಇದಿದೆ ಏನು ನಡೆಯುವಂತ ಉತ್ಸಾಹ ಇವು ಎಲ್ಲ ಇರುತ್ತೆ. ಸಾಧಿಸೋದು ಏನಾದ್ರು ಇದ್ರೆ ಆ ಸಂದರ್ಭದಲ್ಲಿ ಸಾಧಿಸ್ಬೇಕು. ಒಂದ್ ಸ್ವಲ್ಪ ನೋಡಿ, ಈಗಿನ ಕಾಲದಲ್ಲಿ ನಾವೇನು ಮಾಡ್ತೀವಿ, ಆ ಮೊದಲಿನ 25 ವರ್ಷದಲ್ಲಿ ಸೆಕೆಂಡ್ PUC ಓದಿದ ತಕ್ಷಣ 10th ಸ್ಟ್ಯಾಂಡರ್ಡ್ ಇಂದ ಶುರು. ಚೆನ್ನಾಗ್ ಓದು, ತುಂಬಾ ಮಾರ್ಕ್ಸ್ ತಗೋ, 100ಕ್ಕೆ 100 ಬರ್ಬೇಕು, 99 ಬಂದ್ರು ಹೋಯ್ತು. ಅದಕ್ಕೆ ಈ ಇದ್ರಲ್ಲೇ ಸೀಟ್ ಸಿಗ್ಬೇಕು ನಿನಗೆ, ಸೀಟ್ ಸಿಗ್ತಾ ಅದ್ರಲ್ಲಿ ಎಲ್ಲದ್ರಲ್ಲೂ ತೆಗಿ. ಎಲ್ಲ ಬಂದ್ಮೇಲೆ ಏನು ಹೊರಟು ಬಿಡೋ ಹೊರದೇಶಕ್ಕೆ, ಆಫ್ರಿಕಾನೋ ಅಮೇರಿಕಾನೋ ಆಸ್ಟ್ರೇಲಿಯಾನೋ ಎಲ್ಲೋ ಒಂದ್ ಕಡೆ ಆಗೋಯ್ತು ಮೋಕ್ಷ. ದುಡ್ಡು ಒಂದೇ ಗಮನದಲ್ಲಿ ಇಟ್ಕೊಂಡು ಇನ್ನೇನು ಇಲ್ಲ. ಸಂಧ್ಯಾವನ್ನೇ ಮಾಡ್ಬೇಡ ಕಣೋ, ಟೈಮ್ ವೇಸ್ಟ್ ಮಾಡ್ಬೇಡ, ಓದು ಹೇಗಾರು ಮಾಡು. ಇಲ್ದಿದ್ರೆ ಇನ್ನೂ ಒಂದ್ ಸ್ವಲ್ಪ ಮುಂದೆ ಉಪಯೋಗಿಸೋದು. ಯಾರು ಬರ್ತಾರೆ ಎಕ್ಸಾಮಿನೇಷನ್ಗೆ, ಇನ್ವಿಜಿಲೇಟರ್ ಯಾರು, ಅಲ್ಲೇನಾದ್ರು ಲಂಚ ಕೊಡಕ್ಕಾಗತ್ತಾ? ಮೀನ್ಸು ಎಷ್ಟು ಮುಖ್ಯವೋ ಅಟೈನ್ಮೆಂಟ್ ಏನು ರಿಸಲ್ಟ್, ಅದು ಬರೀ ರಿಸಲ್ಟ್ ಒಂದೇ ಓರಿಯೆಂಟೆಡ್ ಆಗ್ಬಿಟ್ರೆ ಆಗತ್ತಾ? ಮೂಲತಃ ಹೇಳೋದು ರಿಸಲ್ಟ್ಸ್ ಬಗ್ಗೆ ತಲೆ ಕೆಡ್ಸ್ಕೋಬೇಡ. ಕರ್ಮಣ್ಯೇವ ಅಧಿಕಾರಸ್ಥೆ ಮಾ ಫಲೇಷು ಕದಾಚನ. ನೋಡಿ, ನಾವು ಯಾವ ರೀತಿನಲ್ಲಿ ಬಾಳ್ತಾ ಇದ್ದೀವಿ ಅಂದ್ರೆ ಅದಕ್ಕೆ ಪೂರ್ಣ ವಿರುದ್ಧವಾಗಿ ಉಪನಿಷತ್ ಏನ್ ಹೇಳುತ್ತೋ ಅದಕ್ಕೆ ಯಾವಾಗ ಏನನ್ನ ಸಾಧಿಸ್ಬೇಕೋ ಅದಿಲ್ಲ. ಬರೀ ಅರ್ಥಪರಹ, ದುಡ್ಡು. ಒಳ್ಳೆ ಕೆಲಸ ಸಿಗ್ಬೇಕು ಅವನಿಗೆ, ತುಂಬಾ ದುಡ್ಡು ಸಂಪಾದನೆ ಮಾಡ್ಬೇಕು. ಇನ್ನು ಅವನು ಸಂಧ್ಯಾವನೆ ಮಾಡಂದ ಬ್ರಾಹ್ಮಣ ಇದನ್ನು ಉಳಿಸ್ಕೊಂಡಿದ್ದಾನ? ಏನೂ ಇಲ್ಲ. ದುಡ್ಡು ಬಂದ್ರೆ ಸರಿ. ಹಾಗೆ ಸಂಪಾದನೆ ಮಾಡುವಂತ ಹೆಣ್ಣು ಬಂದ್ರೆ ಸರಿ, ಅವಳು ಯಾವ ಜಾತಿನಾರು ಆಗ್ಲಿ ಸಂಪಾದನೆ ಮಾಡ್ತಿರ್ಬೇಕಷ್ಟೆ. ಕ್ಯಾಸ್ಟ್ ಕ್ರೀಡ್ ಇಸ್ ನೋ ಬಾರ್. ಇದು ಏನು, ಎಲ್ಲಿಗೆ ಹೋಗ್ತಾ ಇದೀವಿ? ಏನು ನಿಮಗ್ ಬೇಕಾಗಿದೆ ಜೀವನದಲ್ಲಿ? ದುಡ್ಡು ಒಂದೇನಾ? ದುಡ್ಡೇ ಎಲ್ಲವನ್ನು ಕೊಡೋದಕ್ಕೆ ಸಾಧ್ಯವಾ? ಬರೀ ಸುಮ್ನೆ ನಾವು ಬ್ರಾಹ್ಮಣರು ಅಂತ ಹೇಳ್ಕೊಂಡ್ರೆ ಸಾಕ? ಏನು ಉಳಿಸ್ಕೊಂಡಿದ್ದೀವಿ ಬ್ರಾಹ್ಮಣತ್ವಕ್ಕೆ? ಗಾಯತ್ರಿಯನ್ನ ಮಾಡ್ತೀವ? ಪ್ರಧಾನವಾಗಿ ಉಳಿಬೇಕು ಅಂದ್ರೆ ಅದು. ಇಲ್ದಿದ್ರೆ ಏನು ಅಂದ್ರೆ ಪತಿತ ದ್ವಿಜ. ಎಷ್ಟೋ ಪುಣ್ಯ ಕೊಟ್ಟು ಈ ಜನ್ಮ ಪಡೆದ್ರೆ ಇಲ್ಲಿ ಬರೀ ದುಡ್ಡಿನ ಹಿಂದೆ ಒಂದು ಹೋಗಿ ಎಲ್ಲವನ್ನು ಬಿಟ್ಟು ಮನುಷ್ಯ ಧರ್ಮವೂ ಕಡೆ ಹೋಗ್ಬಿಟ್ಟು ಹಣ ಒಂದೇ ಜೀವನದಲ್ಲಿ ಪ್ರಧಾನವಾಗಿ ವ್ಯರ್ಥ ಮಾಡಿ ಬಾಳನ್ನ ಹಾಳು ಮಾಡ್ಕೊಳ್ಳುವಂತ ಇದು ಆಗಬಾರ್ದು ಅನ್ನೋದಕ್ಕಾಗಿ ಒಂದೊಂದೇ ಇಲ್ಲಿ ಹೇಳ್ತಾ ಬರ್ತಿದೆ.
ಶರೀರದಲ್ಲಿ ಅಶೈಥಿಲ್ಯ ಬರದೆ ಇರ್ಬೇಕಾದ್ರೆ ಅದು ಪ್ರಾಣಗಳ ಅಧೀನ. ಈ ಅಶೈಥಿಲ್ಯವನ್ನೇ ವಾಸಿಸುವಿಕೆ ಎನ್ನುವ ಕಾರಣ, ಇದಕ್ಕೆ ಕಾರಣರಾದ ಪ್ರಾಣಗಳನ್ನ ಇಲ್ಲಿ ವಸುಗಳು ಅಂತ ಹೇಳಾಯ್ತು. ಒಂದೊಂದಕ್ಕೂ ಯಾಕೆ ಹೇಳಿದ್ರು ಅನ್ನೋದನ್ನ ರೀಸನ್ಸ್ ಹೇಳ್ತಾ ಇದ್ದಾರೆ. ಭಾಷ್ಯ ಸಾರ: ಪುತ್ರನಿಗೆ ದೀರ್ಘಾಯುಷ್ಯವು ಪ್ರಾಪ್ತವಾಗಲಿ ಎಂಬ ಉದ್ದೇಶದಿಂದ ಕೋಶದ ಪರಿಜ್ಞಾನದೊಡನೆ ಮಾಡಬೇಕಾದ ಉಪಾಸನೆಯನ್ನ ಹಿಂದಿನ ಖಂಡದಲ್ಲಿ ನಿರೂಪಿಸಲಾಯಿತು. ಹಿಂದಿಂದು ಒಂಚೂರು ಹೇಳ್ಬಿಟ್ಟು ಮತ್ತೆ ಮುಂದಕ್ಕೆ ಹೋಗ್ತಾರೆ. ಈ ಖಂಡದಲ್ಲಿ ಉಪಾಸಕನು ದೀರ್ಘ ಆಯುಷ್ಯವನ್ನು ಪಡೆಯಲು ಬೇಕಾದ ಪುರುಷ ವಿದ್ಯೆಯ ಬಗೆಗೆ ನಿರೂಪಣೆಯನ್ನ ಮಾಡ್ತಾ ಇದ್ದೆ. ಚಾಂಡಿಲ್ಯ ವಿದ್ಯೆ ಆಯ್ತು, ಪುರುಷ ವಿದ್ಯೆ. ಪುರುಷನನ್ನ ಯಜ್ಞ ಅಂತ ತಿಳಿದುಕೊಳ್ಬೇಕು. ಯಜ್ಞದಲ್ಲಿ ಪ್ರಾತಃಸಮನ ಇದೆ. ಅದರಂತೆ ಪುರುಷ ಆಯುಷ್ಯದಲ್ಲಿ ಮೊದಲ 24 ವರ್ಷಗಳನ್ನ ಪ್ರಾತಃಸಮನ ಎಂದು ತಿಳಿಯಬೇಕು. ಪ್ರಾತಃಸಮನದಲ್ಲಿ ಉಪಯೋಗಿಸುವ ಗಾಯತ್ರಿ ಛಂದಸ್ಸಿನಲ್ಲಿ 24 ಅಕ್ಷರಗಳಂತೆ ಇಲ್ಲಿ 24 ವರ್ಷಗಳಾದ್ದರಿಂದ ಇದನ್ನ ಗಾಯತ್ರಿ ರೂಪ ಎಂದು ತಿಳಿಯಬೇಕು. ಪ್ರಾತಃಸಮನಕ್ಕೆ ವಸುಗಳು ಅಧಿದೇವತೆಗಳು. ಅದರಂತೆ ಇಲ್ಲಿಯೂ ಸಹ ದೇಹದಲ್ಲಿ ಶೈಥಿಲ್ಯ ಬರದಂತೆ, ಅಂದ್ರೆ ದುರ್ಬಲತೆ ಮಾಡಬೇಕು ಅನ್ನೋ ಮನಸ್ಸಿದೆ, ಏಕಾದಶಿ ನಡೆಸ್ಬೇಕು ಅಂತ. 70 ವರ್ಷ ಆದ್ಮೇಲೆ ಏಕಾದಶಿ ಮಾಡಿದ್ರೆ BP ನಲ್ಲಿ ಏರ್ಪೇರು, ಇಲ್ಲ ಗ್ಯಾಸ್ಟ್ರಿಕ್ ಇರಿಟೇಷನ್ ಜಾಸ್ತಿ. ಡಾಕ್ಟರ್ ಹೇಳ್ತಾರೆ ಹೆಚ್ಚಿಗೆ ಹೊತ್ತು ಖಾಲಿ ಬಿಟ್ರೆ ಬ್ಲಡ್ ಶುಗರ್ ಜಾಸ್ತಿ ಆಗತ್ತೆ ಅಂತ. ಮನಸ್ಸಿದೆ, ನಡ್ಸೋದಕ್ ಸಾಧ್ಯನೋ? ಶರೀರ ನಿಮ್ಮ ಮನಸ್ಸಿನ ಜೊತೆಗೆ ಸೇರುತ್ತೋ? ಯಾವಾಗ ಇದನ್ನ ನಡ್ಸ್ಬೇಕೋ ಅವಾಗ ನಡ್ಸೋದ್ವೋ? ಅದಕ್ಕಾಗಿ ಸ್ಥಿರೈಹಿ ಅಂಗೈಹಿ ತುಷ್ಟುವಾಗಂ ಸಹ ವ್ಯಷೇಮ ದೇವಹಿತಂ ಯದಾಯುಹು. ಆಯಸ್ಸಿರೋ ತನಕ ನಿನ್ನ ನಾಮ ಸಂಕೀರ್ತನೆ ಮಾಡೋ ಹಾಗೆ ನಿನ್ನ ಹಾಗೂ ನಿನ್ನ ಕಿಂಕರರು ಭಾಗವತರು ಅವರ ಕೈಂಕರ್ಯ ಮಾಡೋದಕ್ಕೆ ಉಪಯುಕ್ತವಾದಂತೆ ಈ ಶರೀರವನ್ನು ಇಡು. ನನಗೆ ಯಾವ್ದು ನೋವೇ ಬರೋದು ಬೇಡ, ನಾನು ಯಾವಾಗ್ಲೂ ಕಂಫರ್ಟಬಲ್ ಆಗಿರ್ತೀನಿ. ಹಾಗೆಲ್ಲ ಇದ್ಮೇಲೆ ಏನು ಮಾಡಬೇಕು ಅಂದ್ರೆ, ಆ ರೀತಿ ಕಂಫರ್ಟ್ ಇದ್ದಾಗ ಭಗವಂತನನ್ನ ನೆನೆಸ್ಬೇಕು. ಎಲ್ಲಿ ತನಕ? ಯದಾಯುಹು, ಆಯಸ್ಸಿರೋ ತನಕ. ಇದು ಪ್ರಾರ್ಥನೆ ಆಗ್ಬೇಕು. ಸುಮ್ನೆ ನನ್ ಶರೀರ ಚೆನ್ನಾಗಿರ್ಲಿ, ನನ್ಗೆ ಯಾವ್ದು ನೋವು ಬರ್ದೇ ಇರ್ಲಿ, ನಾನು ಇನ್ನೊಂದ್ ಸ್ವಲ್ಪ ಕುತ್ಕೊಂಡು TV ನೋಡ್ತೀನಿ, ಇಲ್ಲ ಇನ್ನೇನೋ ಒಂದು ಮಾಡ್ತೀನಿ, ಪ್ರಾಪಂಚಿಕವಾದ ವಿಷಯದಲ್ಲೇನೆ ಇರ್ತೀನಿ ಅಂತಂದ್ರೆ ಅಂತವರಿಗೆ ಆಯಸ್ಸು ಅಥವಾ ದೀರ್ಘ ಸಂಪೂರ್ಣ ಆರೋಗ್ಯ ಇದ್ದು ಏನು ಪ್ರಯೋಜನ? ಇದಕ್ಕೆ ಬಹಳ ಹಿಂದೇನೂ ಒಂದು ಉದಾಹರಣೆ ಹೇಳಿದ್ದೆ. ಒಂದು ಹೊಸ ಕಾರ್ ತಗೊಂಡಿದ್ರಿ, ಈಗ BMW, ಸಾಮಾನ್ಯವಾಗಿ ಬಹಳ ತುಂಬಾ ಕಾಸ್ಟ್ಲಿ ಕಾರ್ ಅಂತ ಹೇಳುವಂತ, ಎಷ್ಟೋ 20 ಲಕ್ಷನೋ 30 ಲಕ್ಷನೋ ಕೊಟ್ಟು ತಗೊಂಡಿರೋದು. ಅದಕ್ಕಾಗಿ ಮನೆಯಲ್ಲಿ ಒಂದು ರೂಮನ್ನೇ ಓಡಿಸ್ಬಿಟ್ಟು ಹೊರಗಡೆಯಿಂದ ಅದಕ್ಕೊಂದು ಗ್ಯಾರೇಜ್ ಮಾಡಿ ಕೆಳಗಡೆಯಲ್ಲಿ ರತ್ನ ಗಂಬಳಿ ಹಾಸಿ, ಅಯ್ಯೋ ನನ್ನ ಹತ್ರ ಯಾರ ಹತ್ರರು ಇಲ್ಲದಂತ ಕಾರ್ ಇದೆ ಅಂತ ಅದನ್ನಿಟ್ಟು ಅದಕ್ಕೆ ರತ್ನ ಕಂಬಳಿಯನ್ನು ಹೊದಿಸಿ ಎಲ್ಲ ಮಾಡಿ ನನ್ ಕಾರು ಚೆನ್ನಾಗಿದೆ ಅಂತ ಬರೀ ಓಡಿ ಅದಕ್ಕೆ ಪೂಜೆ ಮಾಡಿ, ಅಯ್ಯೋ ತುಂಬಾ ಚೆನ್ನಾಗಿದೆ, ಅದ್ ತೆಗೆದು ಮತ್ತೆ ಒರೆಸಿ ಒಂದ್ ಸ್ವಲ್ಪ ಇಡಿ, ಎಲ್ಲಾರು ಒಂಚೂರು ಧೂಳಾಯ್ತಾ ಒಂಚೂರು ಒರೆಸಿ, ಹಾಗೆ ನನಗೆ ಎಲ್ಲೋ ಒಂಚೂರು ಕಾಲು ಒಂಚೂರು ಇದಾಯ್ತಾ ತರಿತಾ ಆಯಿಂಟ್ಮೆಂಟ್ ಹಚ್ಕೊಳ್ಳೋಣ, ಇನ್ನೊಂದು ಚೂರು ಏನೂ ಆಗ್ಬಾರ್ದು, ಶರೀರ ಚೆನ್ನಾಗಿರೋದು ಸರಿ, ಆದ್ರೆ ಯಾತಕ್ ತಗೊಂಡಿದ್ದು ಕಾರನ್ನ? ಉಪಯೋಗಿಸದೇ ಇದ್ರೆ ಏನ್ ಪ್ರಯೋಜನ? ಮನೇನು ಒಡ್ಸಿ ಅದಕ್ಕೆ ಬೇಕಾಷ್ಟು ಖರ್ಚು ಮಾಡಿ ನಾ ಎಲ್ಲ ಪರ್ಫೆಕ್ಟ್ ಆಗಿ ಇಟ್ಬಿಟ್ಟಿದೀನಿ, ಕರೆಕ್ಟ್ ಆಗಿ ಅದ್ರ ಸರ್ವಿಸ್ ಮಾಡಿಸ್ತೀನಿ, ಮನೆಯಲ್ಲಿ ಇಟ್ಟಿದ್ದೀನಿ, ಚೆನ್ನಾಗಿ ಉಪಯೋಗ ಆಯ್ತಾ? ಹಾಗೆ ಭಗವಂತ ನಿಮಗೆ ಚೆನ್ನಾಗಿ ಶರೀರ ಕೊಟ್ಟ, ಎಲ್ಲ ಇಂದ್ರಿಯಗಳು ಚೆನ್ನಾಗಿದೆ, ಅವನ ಕೃಪೆಯಿಂದ ನಿಮ್ಮ ಪುಣ್ಯ, ಕಣ್ಣು ಕಾಣಿಸ್ತಾ ಇದೆ, ಕಿವಿ ಕೇಳಿಸ್ತಾ ಇದೆ, ಹಲ್ಲುಗಳಲ್ಲಿ ಯಾವ ತೊಂದರೆನೂ ಇಲ್ಲ, ತಲೆನೋವು ಒಂದ್ ದಿವಸ ಬಂದಿಲ್ಲ, ಎಲ್ಲ ಸಂತೋಷ ಭಗವಂತ ಕೊಟ್ಟಿದ್ದಾನೆ ನಿಮ್ಮ ಇದು. ಆದ್ರೆ ಅದ್ರ ಉಪಯೋಗ ಏನಾಯ್ತು? ಬರೀ ಇಷ್ಟೇನಾ? ಹಲ್ಲು ಗಟ್ಟಿಯಾಗಿದೆ, ಏನ್ ಬೇಕಾದ್ರೂ ಕೊಡಿ, ಚೆನ್ನಾಗಿ ಅಗದು ಖಟಮ್ ಅಂತ ತಿನ್ನಬಲ್ಲೆ, ರುಚಿಯನ್ನ ಗುರುತಿಸಬಲ್ಲೆ, ಯಾವುದು ಸಪ್ಪೆ, ಇದಕ್ಕೆ ಖಾರ ಜಾಸ್ತಿ, ಅದಕ್ಕೆ ಹುಳಿ ಜಾಸ್ತಿ, ಇದು ಇನ್ ಸ್ವಲ್ಪ ಬಿಸಿಯಾಗಿರ್ಬೇಕಾಗಿತ್ತು ಕಾಫಿ, ಅದಕ್ಕೆ ಇನ್ನೊಂಚೂರು ಸಕ್ಕರೆ ಜಾಸ್ತಿ ಆಗ್ಬೇಕು, ಇಲ್ಲ ಕಾನ್ಸಂಟ್ರೇಷನ್, ಈ ಕಡೆನೆ ಕಾನ್ಸಂಟ್ರೇಷನ್, ಎಲ್ಲ ಪೂರ ಚಿಂತನೆ, ಅದರಲ್ಲೇ ಸಮಯ, ನನಗ್ ತುಂಬಾ ಪರ್ಫೆಕ್ಟ್ ಆಗ್ಬೇಕು, ನಾನು ಮಲಗಬೇಕಾದ್ರೆ ಅದು ಹೀಗಿರ್ಬೇಕು, ಅಲ್ಲಿ ಯಾವ ಡಿಸ್ಟರ್ಬೆನ್ಸ್ ಇರಬಾರ್ದು, ನಾನು ಅಂದ್ರೆ ಹಿಂಗೆ ಬರೀ ಶರೀರ ನಾನು ಅನ್ನೋದ್ರಲ್ಲೇ ಇದ್ರೆ ನಿಮ್ಮ ಉದ್ಧಾರ ಯಾವಾಗ? ಇವೆಲ್ಲ ವಿಚಾರ ಮಾಡಬೇಕಾದ್ದು ಚಿಂತನೆಯನ್ನು. ಅವೆಲ್ಲ ಸರಿಯಾಗಿದ್ದಾಗ ಅದರ ಪರ್ಪಸ್ ಏನು ಅನ್ನೋದು. ಕಾರ್ ತಂದಿಟ್ಕೊಳ್ಳಿ, ಭಗವಂತ ಕೊಟ್ಟ, ತುಂಬಾ ಸಂತೋಷ, BMW ಕಾರ್ ಇಟ್ಕೊಂಡಿದ್ದೀರಿ, ಉಪಯೋಗಿಸಿ ಅದನ್ನ, ದೇವಸ್ಥಾನಕ್ಕೋ ತೀರ್ಥಯಾತ್ರೆಗೋ ಸದುಪಯೋಗ ಆಗ್ಲಿ, ಅದು ಚೆನ್ನಾಗೂ ಮೇಂಟೈನ್ ಮಾಡ್ಬೇಕು. ಹಾಗಂತ ಸುಮ್ನೆ ಕೇರ್ಲೆಸ್ ಆಗಿರಿ ಅಂತ ಹೇಳೋಲ್ಲ.
ಶರೀರ ಚೆನ್ನಾಗಿ ಇಟ್ಕೋಬೇಕು. ಪ್ರತಿದಿನ ಎಕ್ಸರ್ಸೈಸ್ ಮಾಡಿ, ಯೋಗ ಮಾಡಿ ಒಂದ್ ಸ್ವಲ್ಪ. ಈಗ ಮನೆಯಲ್ಲೇ ಬಂಧನ ನಮಗಳಿಗೆ ಎಲ್ಲ ಕಡೆನಲ್ಲೂ, ಹೊರಗಡೆ ಹೋಗೋದು ಬೇಡ ಅಂತ. ಸರಿ, ಇದನ್ನು ಈ ಅಂಗೈ ತುಷ್ಟುವಾಗಂ ಸಹ, ಇದು ಬಹಳ ಮುಖ್ಯವಾಗಿ ಬರುವಂತದ್ದು. ಆ ರೀತಿ ಇಟ್ಕೊಂಡಾಗ ಉಪಯೋಗ ಆಗುತ್ತೆ. ಅದಕ್ಕೆ ಪ್ರಾಣಗಳೇ ಇಲ್ಲಿ ವಸು ಅಂತ ಕರೆಸುವಂತಹ ದೇವಗಳು. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ, ಪಂಚ ಪ್ರಾಣಗಳು. ಈ ಊಟ ಮಾಡೋದು ಪ್ರಾಣಾಗ್ನಿಹೋತ್ರ, ಪರಿಶೇಚನೆ ಆಪೋಷಣ ಇಲ್ಲದೆ ತಿನ್ನಬಾರದು. ಎಷ್ಟು ಅರ್ಥಪೂರ್ಣವಾಗಿದೆ. ಇದೆಲ್ಲ ಮಾಡ್ತೀವ ನಾವು? ವೇರ್ ವಿ ಆರ್, ಅದನ್ನ ಇಲ್ಲಿ ನೆನಪಿಸ್ತಾ ಇದ್ದೀನಿ ಮತ್ತೆ ಮತ್ತೆ. ಎಷ್ಟು ಮುಖ್ಯ ಇವುಗಳು. ಇದನ್ನ ಇಂಪಾರ್ಟೆನ್ಸ್ ಉಳಿಸ್ಕೊಂಡಿದೀವ ನಾವು ಇವಾಗ. ಏನೋ ಒಂದು ತಿಂದ್ರಾಯ್ತು, ಅವೆಲ್ಲ ಬಿಡ್ರಿ, ಪರವಾಗಿಲ್ಲ. ಪರಿಶೇಚನೆನೂ ಬೇಡ, ಏನು ಬೇಡಿಲ್ಲ, ಏನು ಬೇಕಿಲ್ಲ. ಪ್ಯಾಂಟು ಶರ್ಟ್ ಹಾಕೊಂಡ ಕೆಳಗಡೆ ಕೂತ್ಕೊಂಡ್ರೆ ಹೇಳೋದ್ ಕಷ್ಟ. ಸೊ ಎಲ್ಲ ಟೇಬಲ್ ಮೇಲೆ, ಟೇಬಲ್ ಮೀಲ್ಸೇನೆ ಕೂತ್ಕೊಳಕ್ ಆದ್ರೂ ಕೂಡ ಮೇಲ್ಗಡೆ ಕೂತ್ಕೊಳಕ್ ಹೋಗುವಂತ ಇನ್ನೊಂದಷ್ಟು ಶೈಥಿಲ್ಯವನ್ನ ಬೇಗ ಉಂಟು ಮಾಡ್ಕೊಳ್ತೀರಿ ಶರೀರಕ್ಕೆ. ಶರೀರ ಚೆನ್ನಾಗಿರ್ಬೇಕು ಅಂದ್ರೆ ಒಂದಷ್ಟು ಕಸರತ್ತು ಮಾಡಬೇಕು. ಅದನ್ನ ಸರಿಯ ಸುಸ್ಥಿತಿನಲ್ಲಿ ಇಡಬೇಕು ಅಂತಂದ್ರೆ ಮಾಡ್ಬೇಕು, ಅಗತ್ಯ. ಮುಂದಕ್ಕೆ ಹೋಗೋಣ. ತಂ ಚೇದೇತಸ್ಮಿನ್ ವಯಸಿ ಕಿಂಚಿದ್ ಉಪತಪೇತ್ ಸಬ್ರೂಯಾತ್ ಪ್ರಾಣ ವಸವಃ ಇದಂ ಮೇ ಪ್ರಾತಃ ಸವನಂ ಮಾಧ್ಯಂದಿನಂ ಸವನಮನುಸ್ತನುನುಯೇತ್ ತಾನ್ ಅನುತೇತಿ ಮಾಹಂ ಪ್ರಾಣಾನಾಂ ವಸೂನಾಂ ಮಧ್ಯೆ ಯಜ್ಞೋ ವಿಲಿಪ್ಸೀಯೇತಿ ಉದ್ಧೈವ ತತ ಏತಿ ಅಗದೋಹ ಭವತಿ. ಪ್ರತಿಪದಾರ್ಥ. ತಂ ಅಂತಹ ಪುರುಷ ವಿದ್ಯಾನಿಷ್ಠನನ್ನ ಏತಸ್ಮಿನ್ ಈ ವಯಸ್ಸಿ ಪ್ರಾತಃಸವನ ರೂಪವಾದ 24 ವರ್ಷಗಳಲ್ಲಿ ಕಿಂಚಿತ್ ಯಾವುದಾದ್ರೂ ಉಪತಪೇತ್ ಚೇತ್ ರೋಗಾದಿಗಳು ಬಾಧಿಸಿದಲ್ಲಿ ಸಹ ಆ ಉಪಾಸಕನು ವಸವಃ ವಸುರೂಪಗಳಾದ ಹೇ ಪ್ರಾಣ, ಹೇ ಪ್ರಾಣಗಳೇ, ಇದಂ ಈ ಮೇ ನನ್ನ ಪ್ರಾತಃಸವನವನ್ನ ಮಾಧ್ಯಂದಿನ ಸವನ ಮಾಧ್ಯಂದಿನ ಸವನದೊಡನೆ ಸಂತನುತ ಸೇರಿಸಿರಿ. ಯಜ್ಞರೂಪವಾದ ಅಹಂ ನಾನು ವಸೂನಾಂ ವಸುರೂಪರಾದ ಪ್ರಾಣಾನಾಂ ಪ್ರಾಣಗಳ ಮಧ್ಯದಲ್ಲಿ ಮಾ ವಿಲೋಪ್ಸೀಯ ಲುಪ್ತನಾಗದಿರಲಿ ಇತಿ ಹೀಗೆ ಬ್ರೂಯಾತ್ ಹೇಳಬೇಕು. ತತಃ ಇದರಿಂದ ಇದ್ದೈವ ಏತಿ ಮೇಲೆ ಕೇಳ್ತಾನೆ ಅಗದಹ ರೋಗರಹಿತನು ಭವತಿ ಆಗ್ತಾನೆ. ತಾತ್ಪರ್ಯ: ಪುರುಷ ವಿದ್ಯಾನಿಷ್ಠನಾದ ವ್ಯಕ್ತಿಗೆ ಪ್ರಾತಃಸವನ ರೂಪವಾದ ಮೊದಲಿನ 24 ವರ್ಷಗಳಲ್ಲಿ ಯಾವುದೇ ವಿಧವಾದ ರೋಗಾದಿಗಳು ಉಂಟಾದಲ್ಲಿ ಆ ಉಪಾಸಕನು ಹೇ ವಸುರೂಪರಾದ ಪ್ರಾಣಾದಿಗಳೇ, ನಾನೀಗ ಪ್ರಾತಃಸವನದ ಆಚರಣೆಯಲ್ಲಿದ್ದೇನೆ. ನನ್ನ ಈ ಪ್ರಾತಃಸವನವು ಮಾಧ್ಯಂದಿನ ಸವನದೊಡನೆ ಸೇರುವಂತೆ ಮಾಡಿರಿ. ನಾನು ಪ್ರಾತಃಸವನದ ಅಧಿದೇವತೆಗಳಾದ ಈ ವಸುರೂಪರಾದ ಪ್ರಾಣಗಳ ಮಧ್ಯದಲ್ಲಿಯೇ ಲುಪ್ತನಾಗದಂತೆ ಮಾಡಿರಿ ಎಂಬುದಾಗಿ ಪ್ರಾರ್ಥನಾ ರೂಪವಾದ ಮಂತ್ರವನ್ನು ಹೇಳಬೇಕು. ಈ ರೀತಿಯ ಮಂತ್ರವನ್ನು ಹೇಳುವುದರಿಂದ ಆ ಉಪಾಸಕನು ರೋಗದಿಂದ ವಿಮುಕ್ತನಾಗ್ತಾನೆ ಮತ್ತು ಆ ತೊಂದರೆಯಿಂದ ಹೊರಬರುತ್ತಾನೆ ಎಂದು ತಾತ್ಪರ್ಯ. ರೋಗಗಳು ಬರುತ್ತೆ, ಅದು ಸಾಂಕ್ರಾಮಿಕೋ ಮತ್ತೊಂದೋ, ಏನು ಕಾರಣ? ಅನೇಕ ಬಾರಿ ಹಿಂದೆ ಹೇಳಿದ್ದೇನೆ. ಪ್ರಬಲತರ ಪ್ರಾಚೀನ ಕರ್ಮ ವ್ಯಾಧಿ ರೂಪೇಣ ಬಾಧ್ಯತೆ. ಪ್ರಾಚೀನ ಕರ್ಮ ಅದು ಹೋಗೋದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ತಪಸ್ಸು, ದಾನ, ಧ್ಯಾನ, ಜಪ, ಹೋಮ, ಯಜ್ಞ ಇವೆಲ್ಲ ಆಗಿ ಕಡೆಯಲ್ಲಿ ವೈದ್ಯ ಅಂತಿದೆ. ಇದು ಚರಕ ಸಂಹಿತೆಯ ಮಾತು. ಚರಕ ಸಂಹಿತೆಯಲ್ಲಿ ಬರುವಂತಹ ಮಾತು. ರೋಗ ಯಾತಕ್ಕೆ ಬರುತ್ತೆ ನೋಡಿ, ಡಾಕ್ಟರ್ಗಳನ್ನ ಕೇಳಿ. ಈಗಿನ ಸ್ಪೆಷಲಿಸ್ಟ್ ಇವರಲ್ಲ, ಮನೆಯಲ್ಲಿ ಎಲ್ರು 4 ಜನ ಇದ್ದಾರೆ, ಎಲ್ರು ಚೆನ್ನಾಗಿದ್ದಾರೆ, ಇವನೊಬ್ಬನಿಗೆ ಯಾಕೆ ಬೇರೆ? ಅವನು ಅದೇ ಸರ್ಕಮ್ಸ್ಟೆನ್ಸಸ್ ನಲ್ಲಿ ಇರೋನು. ಅವರು ತಿನ್ನುವಂತ ಆಹಾರನೇ ಇವನು ತಿನ್ನೋದು, ಅವರು ಮಲಗೋ ಜಾಗದಲ್ಲೇ ಇವರುಗಳು ಎಲ್ಲ ಒಟ್ಟಿಗೆ ಅದೇ ಮನೆಯಲ್ಲಿ ಇರೋದು, ಬೇರೆ ಎಲ್ರಿಗೂ ಇಲ್ಲ. ಇವ್ನಿಗೆ ಯಾಕೆ ಬಂತು ಅಂತಂದ್ರೆ ಅವ್ರು ಹೇಳ್ತಾರೆ, ನಿಮ್ ಬಾಡಿನಲ್ಲಿ ರೆಸಿಸ್ಟೆನ್ಸ್ ಇಲ್ಲ, ಯು ಆರ್ ಪ್ರೋನ್ ಟು ಸಕಮ್ ಟು ದಿಸ್ ಟೈಪ್ ಆಫ್ ಡಿಸೀಸಸ್. ಯಾಕೆ? ಯು ಡೋಂಟ್ ಹ್ಯಾವ್ ರೆಸಿಸ್ಟೆನ್ಸ್. ಇವನಿಗೆ ರೆಸಿಸ್ಟೆನ್ಸ್ ಇಲ್ಲ, ಅವರುಗಳಿಗೆ ಬೇರೆಯವ್ರಿಗಿದೆ. ಇದು ವಿಜ್ಞಾನದ ಆನ್ಸರ್, ಮೆಡಿಕಲ್ ಸೈನ್ಸ್ ಅಂತ ಏನ್ ಹೇಳ್ತೀವೋ, ಮಾಡರ್ನ್ ಮೆಡಿಕಲ್ ಸೈನ್ಸ್. ಆದ್ರೆ ಚರಕ ಸಂಹಿತೆ, ಸುಶ್ರುತ ಸಂಹಿತೆಗಳಲ್ಲಿ ಹೇಳ್ತಾರೆ ಇದಕ್ಕೆ. ಇದೇನು ಅಂದ್ರೆ
ಪ್ರಬಲತರ ಪ್ರಾಚೀನ ಕರ್ಮ. ಇವೆಲ್ಲ ಯಾಕೆ ಇಷ್ಟೊಂದು ವಿವರವಾಗಿ ಹೇಳ್ತಾ ಇದ್ದೇನೆ ಅಂದ್ರೆ ಪ್ರಾಣಾಯಾಮ ಅನ್ನೋದು ಎಷ್ಟು ಮುಖ್ಯ ಅಂತ. ಸಂಧ್ಯಾ ವಂದನೆಯಲ್ಲಿ ಪ್ರಾಣಾಯಾಮ ಇದೆ, ಎಲ್ಲ ಒಟ್ಟು ಸೇರಿ ಒಂದು 10-12 ಪ್ರಾಣಾಯಾಮಗಳಿದೆ. ಎಷ್ಟು ಸರಿಯಾಗಿ ನಾವು ಪ್ರಾಣಾಯಾಮವನ್ನು ಮಾಡ್ತೀವಿ? 100ಕ್ಕೆ 99.9 ಯಾರು ಸಂಧ್ಯಾ ವಂದನೆ ಮಾಡೋರೆ ಕಡಿಮೆ, ಅವರಲ್ಲಿಯೂ ಕೂಡ 99% 99% ಈಗ ಮೂಗಿಡ್ಕೊಳ್ಳೋದು ಹಿಂಗ ಅಂದ್ಬಿಡೋದಾಗೋಯ್ತು. ಅಲ್ಲಿ ಪೂರಕ, ಕುಂಭಕ, ರೇಚಕ ಇದೆಲ್ಲ ಇದೆಯಾ? 1:3:2 ಆ ರೇಷಿಯೋದಲ್ಲಿ ಆ ಪ್ರಾಣವಾಯುವನ್ನ ಸ್ತಂಭಿಸುವಂತದ್ದು ಇದೆಯಲ್ಲ, ಅದು ದೀರ್ಘ ಆಯುಸ್ಸನ್ನ ವೃದ್ಧಿ ಮಾಡುತ್ತೆ ಅಂತ ಹೇಳುತ್ತೆ. ಪ್ರಾಣಾಯಾಮವನ್ನು ಸರಿಯಾಗಿ ಮಾಡಿದ್ರೆ ಈ ರೋಗಗಳಿಂದ ಮುಕ್ತಿ ಅಂತ. ಅದರಲ್ಲೂ ವಿಶೇಷವಾಗಿ ಈಗ ಕರೋನಾ, ದಿವಸಗಳು ಬೆಳಗ್ಗೆ ಸ್ತ್ರೀಯರು ಪ್ರಾಣಾಯಾಮವನ್ನು ಮಾಡ್ಬೇಕು. ಉಸಿರು ತಗೊಳ್ಳಿ, ಎಷ್ಟು ಹೊತ್ತು ಸಾಧ್ಯವಾಗುತ್ತೋ ಅಷ್ಟು. ಎಷ್ಟು ತಗೊಳ್ತೀರೋ ಅದಕ್ಕೆ ಡಬಲ್ ಅಷ್ಟು ನಿಧಾನಕ್ಕೆ ಬಿಡ್ಬೇಕು. ಕಂಟ್ರೋಲ್ಡ್ ಇದು ಪ್ರಾಣಾಯಾಮ. ಇದನ್ನು ನಡೆಸಿದ್ರೆ ಶರೀರದ ಆರೋಗ್ಯ ಸಹಜವಾಗಿ ಚೆನ್ನಾಗಾಗತ್ತೆ. ಇದಕ್ಕೆ ನಿಮಗೆ ವೈಜ್ಞಾನಿಕವಾಗಿ ಬೇಕು ಅಂತಂದ್ರೆ ನೀವು ತಗೊಂಡಾಗ ಆಕ್ಸಿಜನ್ ಒಳಗಡೆ ಬಹಳಷ್ಟು ಅದು ರಕ್ತದಲ್ಲಿ ಆಕ್ಸಿಜನ್ ಕೊರತೆಯನ್ನ ಕಡಿಮೆ ಮಾಡಿ ಎಲ್ಲ ಕಡೆಗಳಿಗೂ ಕೂಡ ರಕ್ತ ಶುದ್ಧಿ ಆಗತ್ತೆ. ಅದರಿಂದ ರಕ್ತ ಪರಿಚಲನೆ ಆಗತ್ತೆ. ನಿಮಗೆ ಒಂದು ರೀತಿಯ ಹೊಸ ಉತ್ಸಾಹ ಇದು ಉಂಟಾದಂಗ ಆಗತ್ತೆ ಫಿಸಿಕಲ್ ಲೆವೆಲ್ ನ ನೋಡಿದ್ರೆ. ಆದ್ರೆ ಆಧ್ಯಾತ್ಮಿಕವಾಗಿ ನೋಡಿದ್ರೆ ಬಹಳಷ್ಟು ಬೆನಿಫಿಟ್ಸ್ ಇದೆ. ಈ ಪ್ರಾಣದ ಉಪಾಸನೆಗೆ ಅದು ಪೂರಕ. ಸರಿಯಾಗಿ ಪ್ರಾಣಾಯಾಮವನ್ನು ಮಾಡಬೇಕು. ಸಾರಾಂಶ ಒಟ್ಟಿನಲ್ಲಿ ಇಷ್ಟು. ಸಂಧ್ಯಾ ವಂದನೆ 10 ನಿಮಿಷದಲ್ಲಿ ಹಿಂಗ ಅಂದ್ಬಿಟ್ಟು ಕೈ ಅಳ್ಳಾಡ್ಸೋದು ಬೇಡ. ತಟ್ಟೆ ನೀರಿನ ಜೊತೆ ಮಾಡೋ ಸರ್ಕಸ್ ಆಗೋದು ಬೇಡ. ಅದು ಉಪಯುಕ್ತವಾಗ್ಲಿ, ದೈಹಿಕವಾಗಿ ಶರೀರಕ್ಕೆ ಆರೋಗ್ಯವನ್ನು ಕೊಟ್ಟು ನಿಮ್ಮ ಪ್ರಬಲತರ ಕರ್ಮ ವ್ಯಾಧಿ ಏನ್ ಬರುತ್ತೋ ಅದನ್ನ ತಡೆಯುತ್ತದೋ. ಭಗವಂತನ ಕೃಪೆ ನಿಮಗೆ ಉಂಟಾಗುವಂತೆ ಮಾಡುತ್ತೆ. ಆತ್ಮಜ್ಞಾನವನ್ನ ದದಾಮಿ ಬುದ್ಧಿ ಯೋಗಂ ತಮ್ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ್ನಲ್ಲ, ಹೀಗೆ ಸಿದ್ಧರಾದವರಿಗೆ ಅವನು ನೀನು ಯಾರು ಅನ್ನೋದನ್ನ ತಿಳಿಸುವಂತಹದ್ದು. ಸದ್ಗುರುವಿನ ಸಹಾಯ, ಅವನ ಗೈಡೆನ್ಸು ಸಿಗುವಂತೆ ಮಾಡಿ ಅವನಲ್ಲಿ ಪ್ರಪತ್ತಿಯನ್ನು ಮಾಡಿ ಶರೀರದಲ್ಲ ಆತ್ಮದ ಉದ್ಧಾರಕ್ಕೆ ಕಾರಣವಾಗ್ಬಿಡುತ್ತೆ. ಎಲ್ಲವೂ ಕೂಡ ಒಂದಕ್ಕೊಂದು ದೇ ಆರ್ ಇಂಟರ್ಲಿಂಕ್. ಒಂದು ಮಾಡಿದ್ರೆ ನೋಡಿ ಅದರಿಂದ ಮುಂದಿನ ಅಡ್ವಾಂಟೇಜ್. ಇವೆಲ್ಲ ಇಲ್ಲಿ ನೀವು ಮಾತ್ರೆ ತಗೊಂಡ್ರಿ ತಲೆನೋವು ವಾಸಿ ಆಯ್ತು ಅಂತ ಸಂಧ್ಯಾವನೆ ಮಾಡಿದ ತಕ್ಷಣ ನಿಮಗೆ ಪುಣ್ಯ ಸಿಕ್ತು ಅಂತ ಕಾಣಿಸೋಲ್ಲ. ಇವೆಲ್ಲ ಅದೃಷ್ಟವಾದ ಫಲಗಳು. ಮನಸ್ಸು ಸಮಾಧಾನ ಚಿತ್ತದಿಂದ ಇರೋಕ್ಕಾಗತ್ತೆ. ಸಾತ್ವಿಕ ಚಿಂತನೆಗಳು ಮನಸ್ಸಿನಲ್ಲಿ ಬರೋದಕ್ಕೆ ಸಾಧ್ಯವಾಗುತ್ತೆ ಈ ಕಾರ್ಯಗಳನ್ನ ನಡೆಸಿದ್ರೆ. ಯಾವುದು? ಶಾಸ್ತ್ರದಲ್ಲಿ ವಿದ್ಯುಕ್ತವಾದಂತೆ ನಡೆಸುವಂತ. ಪುರುಷ ಸ್ತ್ರೀಯರು ಇಬ್ರು ಸಂಧ್ಯಾವನ್ನೇ ಮಾಡ್ಬೇಕು. ಪುರುಷರಿಗೆ ವಿಧಾನ ಬೇರೆ, ಸ್ತ್ರೀಯರಿಗೆ ಭಗವಂತನ ಇದು ಮಾಡ್ಬೇಕಾದ್ರೆ ಇದು ಪ್ರಾಣಾಯಾಮವನ್ನ ಮಾಡಿ ಭಗವಂತನ ನಾಮ ಸಂಕೀರ್ತನೆ ಮಾಡಿ ಅದು ವಂದನೆ, ಭಗವಂತನಿಗೆ ನಮಸ್ಕಾರ ನಡೆಸುವಂತಹದ್ದು 3 ಕಾಲಗಳಲ್ಲಿ. ಪ್ರಾತಃ ಸವನ, ಮಾಧ್ಯಂದಿನ ಸವನ, ಸಾಯಂ ಸವನ. ಇಲ್ಲಿ ಹೇಳೋದಾದ್ರೆ ಪ್ರಾತಃ ಸವನ 25 ವರ್ಷ ಅಂದ್ರು. ಅದಾದ್ಮೇಲೆ ಮಾಧ್ಯಾಹ್ನಕ ಪ್ರೌಢ, ಆಮೇಲೆ ವಾರ್ಧಕ್ಯ. ಪಿರಪ್ಪು, ಇರಪ್ಪು, ಮೂಪು ಅಲ್ಲೂ ಹೇಳ್ತಾ ಬಂದ್ರು 3. ಸೊ ಸಾಧಿಸಬೇಕಾದ ಸಮಯದಲ್ಲಿ ಅದನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಬೇಕು, ಮಾಡ್ಬೇಕಾಗಿತ್ತು. ನಾನೀಗ ಪ್ರಾತಃಸವನದ ಆಚರಣೆಯಲ್ಲಿದ್ದೇನೆ. ನನ್ನ ಈ ಪ್ರಾತಃಸವನ ಮಾಧ್ಯಂದಿನ ಸವನದೊಡನೆ ಸೇರುವಂತೆ ಮಾಡಿ. ಅಂದ್ರೆ ನಾನು ಮುಂದಿನ ನೆಕ್ಸ್ಟ್ ಸವನಕ್ಕೂ ಶಕ್ತಿ, ಯೋಗ್ಯತೆ, ಅರ್ಹತೆ, ಅಧಿಕಾರಗಳು ಇವೆಲ್ಲ ನನಗೆ ಉಂಟಾಗುವಂತೆ ನೀವು ಅದನ್ನು ಮಾಡಿ. ನಾನು ಪ್ರಾತಃಸವನದ ಅಧಿದೇವತೆಗಳಾದ ಈ ವಸುರೂಪರಾದ ಪ್ರಾಣಗಳ ಮಧ್ಯದಲ್ಲಿಯೇ ಲುಪ್ತನಾಗದಂತೆ ಮಾಡಿರಿ. ಈ ಮಧ್ಯದಲ್ಲೇ ನಾನು ಲುಪ್ತನಾಗಬಾರದು. ಅಂದ್ರೆ ಪ್ರಾತಃಸವನದಲ್ಲಿ 25 ವರ್ಷದಲ್ಲೇ ನನ್ನ ಆಯುಸ್ಸು ಮುಗಿದೋಯ್ತು ಅಂತ ಆಗಬಾರದು. ದೀರ್ಘವಾದ ಆಯಸ್ಸು ಮೊದಲೇನೆ ಹೇಳಿದೆ. ಫಸ್ಟ್ ಈ 16ನೇ ಖಂಡವನ್ನು ಶುರು ಮಾಡಬೇಕಾದ್ರೆ ಈ ರೀತಿ ಮಂತ್ರವನ್ನು ಹೇಳೋದ್ರಿಂದ ಆ ಉಪಾಸಕನು ರೋಗದಿಂದ ವಿಮುಕ್ತನಾಗ್ತಾನೆ ಮತ್ತು ಆ ತೊಂದರೆಯಿಂದ ಹೊರ ಬರುತ್ತಾನೆ ಎನ್ನುವುದು ತಾತ್ಪರ್ಯ. ನಿಮ್ಗೆಲ್ಲ ಅನ್ಸಿರ್ಬೇಕು. ಇವಾಗ ಬೆಳಗಿನ ಕ್ಲಾಸೋ ವೇದದಲ್ಲಾಗ್ಲೋ ಅಥವಾ 3:30 ಇಂದ 4:30ನಲ್ಲೋ ಇಲ್ಲ ಸಂಜೆ ಕ್ಲಾಸ್ನಲ್ಲೋ ಭಗವಂತನಲ್ಲಿ ನಂಬಿಕೆ ಇಡಿ, ಭಯ ಬಿಡಿ, ಭಯ ಬೇಡ.
ಏನು ಮತ್ತೆ ನನಗೆ ಬಂದ್ಬಿಡುತ್ತೋ ಕೋವಿಡ್ ಇಂದ, ನನ್ನೆಲ್ಲಿ ಪ್ರಾಣ ಹೋಗ್ಬಿಡುತ್ತೋ, ಈ ಭಯ ಬಿಡಿ. ಭಯ ಬಿಟ್ಟು ಧೈರ್ಯವಾಗಿ ಇರೋದಿದೆಯಲ್ಲ, ಅದೇನೆ ಇದಕ್ಕೆ ಮದ್ದು ಅಂತ ಹೇಳಿದ್ದು. ಅದ್ರ ಜೊತೆಗೆ ಭಗವಂತನಲ್ಲಿ ನಂಬಿಕೆ ಕಳ್ಕೋಬೇಡಿ. ಸುತ್ತಮುತ್ತಲು ಆ ಸುದ್ದಿ ಈ ಸುದ್ದಿ ಕೇಳ್ತೀರಿ, ಅವ್ರು ಹೋದ್ರು ಇವ್ರು ಹೋದ್ರು ಅಂತ. ಯಾವುದು ನಿಮ್ ತಲೆಯನ್ನು ಕೆಡಿಸಬಾರದು. ನಿಮ್ಮ ಮನಸ್ಸಿನ ಸಮತೆ ಇದೆಯಲ್ಲ, ಆ ಸ್ಥಿತ ಪ್ರಜ್ಞತೆ, ಅದಕ್ಕೆ ಧಕ್ಕೆ ಉಂಟಾಗಬಾರದು. ಅಲ್ಲಿ ಧಕ್ಕೆ ಉಂಟಾಯ್ತು ಅಂದ್ರೆ ನೀವು ಭಗವಂತನ ಇನ್ನೂ ನಂಬಲಿಲ್ಲ ಅಂತ. ಓ ಏನಾಗ್ಬಿಡುತ್ತೋ ಏನೋ, ಅವ್ರು ಹೋಗ್ಬಿಟ್ರು ಇವ್ರು ಹೋಗ್ಬಿಟ್ರು, ಎಲ್ರು ಅಲ್ಲಿ ಒಂದಲ್ಲ ಒಂದ್ ದಿವಸ ಹೋಗ್ಬೇಕು. ಈ ಕರೋನಾ ಬರ್ದಿದ್ರೆ ಯಾರು ಹೋಗ್ತಾನೆ ಇರ್ಲಿಲ್ವಾ? ಇವೆಲ್ಲ ಸ್ವಲ್ಪ ವಿಚಾರ ಮಾಡ್ಬೇಕು. ಭಗವಂತನಲ್ಲಿ ನಂಬಿಕೆ, ವಿಶ್ವಾಸ, ಧೈರ್ಯವಾಗಿರುವಂತದ್ದು, ಮನಸ್ಸನ್ನ ಪ್ರಶಾಂತವಾಗಿ ಇಟ್ಕೊಳ್ಳೋದು, ಅದ್ ನಿಮ್ ಕೈನಲ್ಲಿದೆ. ಭಗವಂತನ ಕೃಪೆ ನಂಬಿದ್ರೆ ಅವನು ಅದಕ್ಕೆ ಪೂರಕನಾಗ್ತಾನೆ. ಮನಯೇವ ಮನುಷ್ಯಾಣ ಕಾರಣಂ ಬಂಧ ಮೋಕ್ಷಯೋ ಅಂದ್ರು. ಮನಸ್ಸೇ ಕಾರಣ. ಅದರಿಂದ ಮನಸ್ಸನ್ನ ಹೇಗಿಟ್ಕೊಳ್ಬೇಕು? ಯಾವುದಕ್ಕೂ ಪರ್ಟರ್ಬ್ ಆಗ್ಬಾರ್ದು. ಸುಖ ಬಂದ್ರೆ ಹಿಗ್ಗದೆ, ದುಃಖ ಬಂದರೆ ಕುಗ್ಗದೆ. ಯಾಕೆಂದ್ರೆ ಇದು ಯಾವುದು ನಮ್ದಲ್ಲ, ಇದೆಲ್ಲ ಪಾಸಿಂಗ್ ಕ್ಲೌಡ್ಸ್, ಚಲಿಸುತ್ತಿರುವ ಮೋಡಗಳಿವು. ಪರ್ಮನೆಂಟ್ ಆಗಿ ನಿಲ್ಲುತ್ತೇನು ಮೋಡಗಳೆಲ್ಲಾದ್ರೂ? ಮೋಡ ಬಂತು, ಸೂರ್ಯನ ಬೆಳಕನ್ನ ಕವರ್ ಮಾಡ್ತು. ಓ ಅಂಧಕಾರ, ಎಲ್ಲಾ ಕಡೆನಲ್ಲೂ ಬೆಳಕೆ ಇಲ್ಲ, ಇನ್ನು ನಮಗೆ ಬೆಳಗ್ಗೆ ಆಗೋಲ್ಲ. ಈ ಭ್ರಮೆ ಬೇಡ. ಗಾಳಿ ಬೀಸಿದ ತಕ್ಷಣ ಮೋಡ ಚದುರುತ್ತೆ, ಮತ್ತೆ ಸೂರ್ಯ ಕಾಣಿಸ್ತಾನೆ. ಸುಖದಲ್ಲಿ ಇದ್ದೀರಿ, ಇದರಲ್ಲೇ ಪರ್ಮನೆಂಟ್ ಆಗಿರ್ಬೇಕು, ಬಯಸ್ಬೇಡಿ. ದುಃಖವೂ ಮುಂದಕ್ಕಿದೆ. ಅಪ್ ಹತ್ತೀರಿ, ಡೌನ್ ಇದೆ. ಅಪ್ ಹತ್ಬೇಕಾದ್ರೂ ಸುಸ್ತು, ಆಗಿದ ತಕ್ಷಣ ಡೌನ್ ಇದೆ. ಇಳಿದಿದ ತಕ್ಷಣ ಅಲ್ಲಿಗೆಲ್ಲ ಮತ್ತೆ ಅಪ್ಪಿದೆ. ಹಾಗೆ ದ್ವಂದ್ವಗಳಿಂದ ವಿಮುಕ್ತನಾಗಬೇಕು ಅಂದ್ರೆ ಭಗವಂತ ಹೇಳುದಿದ್ದೇನೆ, ಶೀತ ಉಷ್ಣ, ಸುಖ ದುಃಖ, ಮಾನ ಅಪಮಾನ, ಈ ದ್ವಂದ್ವಗಳನ್ನ ಮೀರಿ ಬೆಳೆಯಬೇಕು ನೀನು ಜೀವನದಲ್ಲಿ. ಇದೇನೆ ಲೈಫ್ ನಲ್ಲಿ ಎಕ್ಸರ್ಸೈಸಸ್ ಅಂದಾಗ. ಭಗವಂತ ಕೊಡುವ ಶಕ್ತಿಗಳಲ್ಲಿ ಸೋಲಿಸಬೇಡ ಗೆಲಿಸಯ್ಯ, ಹೇ ಮೂಲೋಕದಯ್ಯ. ನೀ ಕೊಡುವ ಶಕ್ತಿ, ಇದನ್ನ ಜೀವನದಲ್ಲಿ ಅನೇಕ ಏಟುಗಳು ಇದೋ ಎಲ್ಲ. ಸಂತಸ ಕೊಟ್ಟಿರ್ಲಿಲ್ವಾ ಅವನು ಭಗವಂತ? ಬರೀ ಏಟುಗಳನ್ನೇ ಕೊಡ್ತಾನೆಯೋ? ಸಂತಸ ಬಂದಾಗ ಭಗವಂತನ ನೆನಪಾಗುತ್ತಾ ನಮಗೆ? ಸೊ ಇವೆಲ್ಲದರಿಂದ ಮೇಲೆ ಇರುವಂತಂದ್ರೆ ಎಲ್ಲವನ್ನ ಸಮಾನವಾಗಿ ಸ್ವೀಕರಿಸುವಂತ ಮನಸ್ಥಿತಿ ನಮಗೆ ಉಂಟಾಗಲಿ, ಇದು ಅವನ ಪ್ರಾರ್ಥನೆ. ಯಾವಾಗ ಇದರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳಲ್ವೋ, ಅವಾಗ ಭಗವಂತನ ಕಡೆ ಚಿಂತನೆ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ದಿಸ್ ಈಸ್ ದಿ ನೆಕ್ಸ್ಟ್ ಅಡ್ವಾಂಟೇಜ್. ಇಲ್ದಿದ್ರೆ ಸುಮ್ಮನೆ ನ್ಯೂಸು, ಅದಾದ್ಮೇಲೆ ಇದ್ ಕೇಳಿ, ಇದಾದ್ಮೇಲೆ ಅದ್ ಕೇಳಿ. ರಿಪಬ್ಲಿಕ್ ಆಯ್ತು, CNN ನ್ಯೂಸ್ ಆಯ್ತು, ಚಂದನ ನ್ಯೂಸು, ಇನ್ಯಾವ್ಯಾವ್ದೋ ಎಲ್ಲಾ ಇದ್ರೂ ಕೊಡ್ತಾರೆ. TV9 ಮತ್ತೊಂದು ಇನ್ನೊಂದು, ಒಂದ ಎರಡ, ಎಲ್ಲದರಲ್ಲೂ ನ್ಯೂಸ್ ಏನೋ ಬರೀ ಇದೇನೆ. ದೊಡ್ಡ ಲಿಸ್ಟು, ಇಷ್ಟು ಜನ ಹೋಗ್ಬಿಟ್ರು, ಇಲ್ಲಿಯ ತನಕ ಹೋದವರು, ಆ ಪರ್ಸೆಂಟೇಜ್ ಇಷ್ಟು. ಇದಿಷ್ಟೇ ಗಮನದಲ್ಲಿ ಇದೆಯಲ್ಲ, ಅಲ್ಲೊಂದು ಸಣ್ಣ ಲೈನ್ ಇದೆಯಲ್ಲ, ಗುಣವಾಗಿ ವಾಪಸ್ ಬಂದವರು ಅಂತ. ಅದ್ಯಾಕೆ ನಮ್ ತಲೆಗೆ ಹೋಗಲ್ಲ? ಪರ್ಸೆಂಟೇಜ್ ನೋಡಿ 81% ಇಳಿದು ಬಿಟ್ಟಿದೆ. ಯಾಕೆ ನೋಡ್ತೀರಿ ಇದನ್ನ? ಇದರಿಂದ ಏನಾರು ಪುಣ್ಯವೋ ಪುರುಷಾರ್ಥವೋ? ನ್ಯೂಸ್ ಬೇಕಾ ಇದು? ನಾನು ಹೇಳೋದು ಬಹಳ ವಿಚಿತ್ರವಾಗಿ ಕಾಣಿಸುತ್ತೆ ಎಲ್ರಿಗೂ. ಏನ್ ಕಾಮನ್ ಇದ್ರದಕ್ಕೆ ಕರೆಂಟ್ ಅಫೇರ್ಸ್ ಎಲ್ಲ ಬೇಡ? ಈಗ ಕೇಳ್ಕೊಂಡು ಏನ್ ಉದ್ಧಾರ ಆಗ್ತೀರಾ ನೀವು? ಏನಾರು ನಿಮ್ಮ ಆತ್ಮದ ಉದ್ಧಾರಕ್ಕೆ ಅದರಿಂದ ಏನಾದ್ರು ಉಪಯೋಗ ಇದೆಯಾ? ವೈ ಡು ಯು ವಾಂಟ್ ದಿಸ್ ನ್ಯೂಸ್? ತುಂಬಾ ವಿಚಿತ್ರವಾಗಿ ಕಂಡ್ರು ಕೂಡ ನಿಮ್ಮ ಮನಸ್ಸಿಗೆ ನೆಮ್ಮದಿ ಬೇಕು ಅಂತಂದ್ರೆ ಇದನ್ನ ಸೀರಿಯಸ್ ಪಾಲಿಸಿ. ಇದ್ ನಂದಲ್ಲ ಮಾತು, ನಮ್ಮ ಆಚಾರ್ಯರುಗಳು ಹೇಳ್ಬೇಕಾದ್ರೆ. ನೆಮ್ಮದಿ ಬೇಕೇನ್ರಿ? ಭಗವಂತ ಕಡೆ ತಿಳಿಬೇಕು ಅಂದ್ರೆ ಆದಷ್ಟು ಪ್ರಾಪಂಚಿಕವಾದ ವಿಷಯದಲ್ಲಿ ತಲೆ ಕೆಡಿಸ್ಕೊಳ್ಳೋದು ಬಿಟ್ಟು ಬಿಡಿ. ಅವನು ಎಲ್ಲರನ್ನ, ಲೋಕದ ಉದ್ಧಾರ ನಮ್ ಕೈನಲ್ಲ. ಅದು ಹಿಂಗಾಗ್ಬೇಕಾಗಿತ್ತು, ಮೋದಿ ಮೊದ್ಲೇ ಕಳಿಸ್ಬೇಕಾಗಿತ್ತು, ಈ ವ್ಯಾಕ್ಸಿನ್ ಬರ್ಲಿಲ್ಲ, ಅದ್ ಇನ್ಯಾರಿಗೋ ಕೊಟ್ಬಿಟ್ರು, ಅಲ್ಲಿ ಏನೇನೋ ರಾಜಕೀಯ, ಅದ್ ಯಾಕೆ ಆ ತರಲೆಗಳೆಲ್ಲ, ಆ ಗಲಾಟೆಗಳೆಲ್ಲ? ನಮ್ಮ ಏನು ಪುಣ್ಯವಿಲ್ಲ ಪುರುಷಾರ್ಥವಿಲ್ಲ ಅಂತ ಗಾದೆ ಇದೆಯಲ್ಲ, ಆ ತರದಲ್ಲಿ ವ್ಯರ್ಥವಾದ ಸಮಯ. ಮತ್ತೆ ನಿಮ್ಮ ಮನಸ್ಸಿನ ನೆಮ್ಮದಿ ಕೆಡಿಸುವಂತದ್ದು ಇದು. ನಿಮ್ಮ ಮನಸ್ಸನ್ನ ಕೆಡಿಸುವಂತ ಯಾವುದೇ ವಿಷಯಗಳನ್ನ ತಲೆಯಿಂದ ತೆಗೆದು ಹೊರಗಾಕಿ. ಪುತ್ತೂರಜ್ಜ ಅಂತ ಒಬ್ಬ ಇದಾರೆ ಅಂತ ಕಾಣಿಸುತ್ತೆ ಇವಾಗ್ಲೂ ಕೂಡ. ಅವ್ರು ಹೇಳುದು, ನಿದ್ದೆ ಮಾಡೋದು ಹೇಳ್ಬೇಕೇನಾ? ತೆಗಿಯ ಅಂತಾರೆ. ಸಹಜವಾಗಿ ಬರಬೇಕು ನಿದ್ದೆ. ಬೆಳಗಿನಿಂದ ಶರೀರ ದೈಹಿಕವಾಗಿ ಮಾನಸಿಕವಾಗಿ ಬಳಲಿದ್ರೆ ವಿಶ್ರಾಂತಿ ಅಗತ್ಯ.
ಈ ವಿಶ್ರಾಂತಿಯಲ್ಲಿ ಭಗವಂತನ ಜೊತೆನಲ್ಲಿ ಇರ್ತೀವಿ ಅಂತ ಉಪನಿಷತ್ ಹೇಳುತ್ತೆ. ಹಿತ ಎನ್ನುವ ನಾಡಿಯಲ್ಲಿ ಭಗವಂತನ ಆಲಿಂಗದಲ್ಲಿ ಇರ್ತಾನೆ. ಆ ಭಗವಂತನಲ್ಲಿ ಇರುವಂತಹದ್ದು ನಮ್ಗೆ ಅವಾಗ ನೆನಪಿಲ್ಲ. ಈ ನೆನಪನ್ನು ಉಂಟು ಮಾಡಿಕೊಂಡು ಭಗವಂತನ ಜೊತೆ ಸಂಬಂಧ ಬೆಳೆಸ್ಕೊಂಡ್ರೆ ಎಲ್ಲದಕ್ಕೂ ಪರಿಹಾರ, ರೋಗದಿಂದ ವಿಮುಕ್ತನಾಗ್ತಾನೆ ಅಂತ ಮಾತಿದೆ ಇಲ್ಲಿ. ಒಂದು ಹೋಗೋಣ. ರಂಗರಾಮಾನುಜ ಭಾಷ್ಯ. ತಂ ಚೇದಿತ್ಯಾದಿ ತಂ ಪುರುಷ ವಿದ್ಯಾನಿಷ್ಠಂ ಏತಸ್ಮಿನ್ ವಯಸಿ 24 ವರ್ಷಾತ್ಮಕೆ ವಯಸಿ ಕಿಂಚಿತ್ ರೋಗಾದಿಕಂ ಉಪತಪೇತ್ ಬಾಧೇತ ಚೇತ್ ಇತ್ಯರ್ಥಃ. ಸಬ್ರೂಯಾತ್ ಇತ್ಯಾದಿ ತದಾ imam ಮಂತ್ರಂ ಸಹ ಉಪಾಸಕಃ ಬ್ರೂಯಾತ್ ಜಪೇತ್. ಹೇ ಪ್ರಾಣ ವಸವಃ ಯಜ್ಞರೂಪಸ್ಯ ಮಮ ಅಧುನಾ ಪ್ರಾತಃಸವನಂ ಪ್ರವರ್ತತೆ. ಈ 24 ವರ್ಷದಲ್ಲಿ ನಾನು ಪ್ರಾತಃಸವನದಲ್ಲಿದ್ದೇನೆ. ಇದಂ ಪ್ರವರ್ತಮಾನಂ ಪ್ರಾತಃಸವನಂ ಮಾದ್ಯನ್ನಿನ ಸವನೇನ ಅವಿಚ್ಛಿನ್ನಂ ಕುರುತ. ಇದು ಕಂಟಿನ್ಯೂ ಆಗ್ಲಿ. ಬಾಲ್ಯದಿಂದ ಕೌಮಾರಾವಸ್ಥೆ, ಕೌಮಾರದಿಂದ ಪ್ರೌಢಾವಸ್ಥೆಗೆ ನಾನು ಒಂದೊಂದು ಅವಸ್ಥೆಗೆ ಬರೋದಕ್ಕೆ ಕಂಟಿನ್ಯೂಟಿ ಆಗ್ಲಿ. ನನಗೆ ಅಪಮೃತ್ಯು ಬರೋದು ಬೇಡ. ಪ್ರಾತಃಸವನೇಶಾನ ಪ್ರಾಣಾನಾಂ ವಸೂನಾ ಮಧ್ಯೆ ತೇಷು ಪಶ್ಯತ್ಸು ಯಜ್ಞರೂಪೋಹಂ ಮಾ ವಿಲೋಪ್ಸೀಯ ಲುಪ್ತೋ ಮಾ ಭೂವಂ. ನನ್ನನ್ನು ಲುಪ್ತನಾಗಿ ಮಾಡಬೇಡ. ಛಾಂದಸೋ ಮಾಂಗಿ ಲುಂ ಭಾವಃ ಮಾ ಶಬ್ದೋ ವಾ ಉದ್ಧೈವೇತ್ಯಾದಿ ತತಃ ಉಪತಾಪಾತ್ ಉದೇತಿ ಉದ್ಗಚ್ಚತಿ ಅಗದೋ ಭವತಿ ಅರೋಗೋ ಭವತಿ ಏವಮುತ್ತರತ್ರಾಪಿ. ಈಗ ಇದರ ಅನುವಾದ. ತಂ ಚೇದಿತ್ಯಾದಿ, ಆ ಪುರುಷ ವಿದ್ಯಾನಿಷ್ಠನಾದವನನ್ನ ಈ ವಯಸ್ಸಿನಲ್ಲಿ ಅಂದರೆ 24 ವರ್ಷಗಳೊಳಗೆ ಯಾವುದಾದ್ರೂ ರೋಗಾದಿಗಳು ಬಾಧೆ ಪಡಿಸಿದ್ರೆ ಎಂದರ್ಥ. ಸಬ್ರೂಯಾದಿತ್ಯಾದಿ, ಆ ಬಾಧೆ ಪಡುವ ಕಾಲದಲ್ಲಿ ಈ ಮಂತ್ರವನ್ನ ಉಪಾಸಕನು ಹೇಳಬೇಕು, ಅರ್ಥಾತ್ ಜಪಿಸಬೇಕು. ಹೇ ಪ್ರಾಣರೂಪವಾದ ವಸುಗಳೇ, ಯಜ್ಞ ರೂಪವಾದ ನನ್ನ ಪ್ರಾತಃಸವನ ಈಗ ನಡೀತಾ ಇದೆ. ನಡೆಯುತ್ತಿರುವ ಈ ಪ್ರಾತಃಸವನ ಮಾದ್ಯಂದಿನ ಸವನದೊಡನೆ ವಿಚ್ಛಿನ್ನವಾಗದಂತೆ, ಬ್ರೇಕ್ ಆಗದಂತೆ ನೀವು ಮಾಡಿ. ಪ್ರಾತಃಸವನಕ್ಕೆ ಅಧಿಪತಿಗಳಾದ ಪ್ರಾಣರೂಪವಾದ ವಸುಗಳು ನೋಡುತ್ತಿರುವಂತೆಯೇ ನಾನು ಲುಪ್ತನಾಗೋದು, ಅರ್ಥಾತ್ ನಾಶ ಹೊಂದೋದು ಬೇಡ. ಇಲ್ಲಿ ಮಾ ವಿಲೋಪ್ಸೀಯ ಎಂಬುದಾಗಿ ಮಾಂಗ್ ಯೋಗವಿರುವ ಕಾರಣ ಲುಂಗ್ ಲಕಾರದ ಪ್ರಯೋಗ ಇರಬೇಕು. ಪಾಣಿನಿಯ ಮಾಂಗಿ ಲುಂಗ್ ಒಂದು ಎಂದು ಮಾಂಗ್ನ ಯೋಗವಿದ್ದಾಗ ಲುಂಗ್ ವಿಧಾನವನ್ನು ಮಾಡಿದ್ದಾನೆ. ವ್ಯಾಕರಣದ ಪ್ರಕ್ರಿಯೆನಲ್ಲಿ ಹೆಂಗ್ ಬಂತು ಅಂತ ಪದ ಹೇಳ್ತಾ ಇದ್ದ. ಆದ್ರೆ ಇಲ್ಲಿ ಹಾಗಿಲ್ಲವಲ್ಲ ಎಂಬ ಆಕ್ಷೇಪ ಸರಿಯಿಲ್ಲ. ಇದು ಛಂದಸ್ಸಿನ ಪ್ರಯೋಗವಾದ್ದರಿಂದ ಲುಂಗ್ ಲಕಾರವು ಇಲ್ಲದಿದ್ರೂ ಕೂಡ ಪ್ರಕೃತಕ್ಕೆ ಬಾಧಕ ಏನೂ ಇಲ್ಲ. ಅಥವಾ ಇಲ್ಲಿರುವ ಮಾ ಎಂಬುದನ್ನ ಮಾಂಗ್ ಎಂದು ಹೇಳದೆ ನಿಷೇಧಾರ್ಥಕವಾದ ಮಾ ಎಂಬ ಶಬ್ದ ಎಂದು ಹೇಳಬಹುದು. ಉದ್ಧೇತ್ಯಾದಿ ಉಪತಾಪ ಅಂದರೆ ರೋಗಾದಿಗಳಿಂದ ಮೇಲಕ್ಕೆ ಏಳುವನು ಮತ್ತು ರೋಗರಹಿತನು ಆಗುತ್ತಾನೆ ಎಂದರ್ಥ. ಇದರಂತೆ ಮುಂದಿನ ಮಂತ್ರಗಳಿಗೂ ಕೂಡ ಹೀಗೆ ಅರ್ಥವನ್ನು ತಿಳಿದುಕೊಳ್ಬೇಕು. ವ್ಯಾಕರಣ ಸಂಸ್ಕೃತದ ಸೊಗಸು. ಬಹಳ ಹಿಂದೆ ಹೇಳಿದ್ದೆ ಇದೊಂದು ಕಥೆಯನ್ನ, ಜ್ಞಾಪಕ ಇರಬೇಕು. ಒಬ್ಬ ಮನೆಯಲ್ಲಿ ಎಲ್ಲರೂ ಕೂಡ ಸಂಸ್ಕೃತ ಬಲ್ಲವರು. ಮಗ ಮದುವೆ ವಯಸ್ಸಿಗೆ ಬಂದ, ಸಂಸ್ಕೃತದ ಜ್ಞಾನ ಇಲ್ಲ. ಮದುವೆಯಾದ ಹೆಂಡತಿಗೆ ಸಂಸ್ಕೃತದ ಜ್ಞಾನ ಚೆನ್ನಾಗಿತ್ತು. ಎಲ್ಲ ಒಂದು ಭೋಜನ ಔತಣದ ಕೂಟ, ಅದರಲ್ಲಿ ದದಿಮಾನಯ ಅಂದ್ಬಿಟ್ಟ. ಎಲ್ರು ಜೋರ ನಕ್ಬಿಟ್ರು. ಪ್ರಯೋಗ ದದಿಮಾನಯ ಅಂತ ಹೇಳೋದು ತಪ್ಪು. ಹೆಂಡತಿ ಬುದ್ಧಿವಂತೆ, ಅವಳೇನ್ ಮಾಡಲ್ದು ಗೊತ್ತಾ? ಮೊಸರನ್ನ ಚೆನ್ನಾಗಿ ಕಡದ್ಲು, ಹೆಚ್ಚು ನೀರು ಸೇರ್ಸದ್ಲು, ನೀರು ಮಜ್ಜಿಗೆ ತಂದು ಎಲ್ರಿಗೂ ಬಡಿಸದ್ಲು. ಎಲ್ಲರೂ ಮುಖ ನೋಡ್ಕೊಂಡ್ರು. ಏನವನ್ ಹೇಳ್ದ? ದದಿ ಮಾ ಆನಯ, ಮೊಸರನ್ನ ತರಬೇಡ ಅಂತಂದ್ಬಿಟ್ಟು ಹೆಂಡತಿ ಅರ್ಥ ಮಾಡಿ ಗಂಡನ ಮರ್ಯಾದೆ ಉಳಿಸಿದ್ಲು. ಊಟ ಆದ್ಮೇಲೆ ಎಲ್ರು ಹೋದ್ರು. ಮೊಸರು ಇತ್ತು, ಇರ್ಲಿಲ್ಲ ಅಂತಿಲ್ಲ, ಎಲ್ರಿಗೂ ಮೊಸರನ್ನಕ್ಕೆ ಗಟ್ಟಿ ಮೊಸರೇ ಹಾಕ್ಬೋದಾಗಿತ್ತು. ಇವನು ಸ್ಟೇಟ್ಮೆಂಟ್ ಹೇಳಿದ್ಮಲ್ಲ ದದಿಮಾನಯ ಅಂತ. ಅದಕ್ಕಾಗಿ ಹೆಂಡತಿ ಗಂಡನ ಮಾಡಿದ ತಪ್ಪನ್ನ ರಿಪೇರಿ ಮಾಡಿ ಅವನನ್ನ ಸೇಫ್ ಮಾಡ್ಬೇಕು ಎಲ್ರ ಮುಂದೆ. ಅದಕ್ಕಾಗಿ ಎಲ್ರು ಯಾರು ನಕ್ರೋ ಅವರ ಮುಂದೆ ನೀರು ಮಜ್ಜಿಗೆ ತಂದು ಬಿಡಿಸಿದ್ರು. ಇದಾದ್ಮೇಲೆ ಎಲ್ಲ ಎದ್ದು ಹೋದೆಲ್ಲ ಆದ್ಮೇಲೆ ಹೆಂಡತಿ ಗಂಡಂಗೆ ಹೇಳಿದ್ರು, ಅಲ್ಲ ಸಂಸ್ಕೃತ ಗೊತ್ತಿಲ್ದಿದ್ರೆ
ಅದ್ರ ಪ್ರಯೋಗ ಎಲ್ರ ಮುಂದೆ ಮಾಡಿ ಯಾಕೆ ನೀವೇ ನಿಮಗೆ ಅವಮಾನ ಮಾಡ್ಕೊಳಕ್ ಹೋದ್ರಿ? ಅದರ ಅರ್ಥ ಗೊತ್ತಾ ನೀವ್ ಹೇಳಿದ್ದು? ದದಿಮಾನಯ ಅಂತಂದ್ರೆ ಆ ಪ್ರಯೋಗ ಸರಿಯಲ್ಲ ವ್ಯಾಕರಣದಲ್ಲಿ. ಅದಕ್ಕೆ ನಾನು ಮಾ ಅಂದ್ರೆ ಬೇಡ ಅಂತ ಅರ್ಥ ಮಾಡಿ ಎಲ್ರಿಗೂ ನೀರು ಮಜ್ಜಿಗೆ ತಂದು ಬಡಿಸ್ದೆ ಅಂತ. ತುಂಬಾ ಅವಮಾನ ಆಗೋಯ್ತು ಅವನಿಗೆ. ಛೇ, ಎಷ್ಟು ಜನರ ಮುಂದೆ ನನಗೆ, ಆದ್ರೆ ನನ್ನ ಹೆಂಡತಿ ನನ್ನ ಮರ್ಯಾದೆ ಕಾಪಾಡದ್ಲಲ್ಲ. ಇನ್ನು ಇಟ್ ಈಸ್ ಹೈ ಟೈಮ್, ನಾನು ಸಂಸ್ಕೃತ ಕಲಿಯಲೇಬೇಕು ಅಂತ ಸೀದಾ ಇಲ್ಲಿಂದ ಕಾಶಿಗೆ ಹೋದ. ಸೆಂಟರ್ ಆಫ್ ಲರ್ನಿಂಗ್, ತಕ್ಷಶಿಲಾ, ವಾರಣಾಸಿ ಇವೆಲ್ಲ, ಕಾಶಿ ಕ್ಷೇತ್ರಂ, ಈ ವ್ರತ ಸಮಾರ್ತಿನಲ್ಲಿ ಅವನು ಹೋಗ್ತಾನಲ್ಲ ಹಾಗೆ. ಅಲ್ಲಿ ಹೋಗಿ ಯಾರು ಸಂಸ್ಕೃತ ಬಲ್ಲಂತ ಒಬ್ಬರಲ್ಲಿ ನಾನು ಸಂಸ್ಕೃತ ಕಲಿಯೋದಕ್ಕೆ ಬಂದಿದ್ದೇನೆ ಅಂತ. ಅವ್ರು ಒಂದ್ಸಲಿ ನೋಡಿದ್ರು, ಈ ವಯಸ್ಸಿನಲ್ಲಿ ನೀನು ಸಂಸ್ಕೃತ ಕಲಿಯಕ್ ಬಂದಿದೀಯಾ? ಇಲ್ಲ, ನಾನು ಕಲೀಲೇಬೇಕು, ಹೇಳಿ ನೀವು ಏನ್ ಹೇಳಿದ್ರು ಅದನ್ನ ಮಾಡ್ತೀನಿ ಅಂತ. ಸರಿ, ಇವನಿಗೆ ಎಷ್ಟ್ರ ಮಟ್ಟಿಗೆ ಶ್ರದ್ಧೆ ಇದೆ ನೋಡೋಣ ಅಂತ ಅವ್ರು ಹೇಳಿದ್ರು. ನೋಡು, ಗಂಗಾ ನದಿ ತೀರದಲ್ಲಿ ಮರಳ ಮೇಲೆ ಆ ಈ ಬರೆಯೋಕ್ ಶುರು ಮಾಡುವಂತ. ಇವನು ಹೋದ ಸಿನ್ಸಿಯರ್ ಆಗಿ, ಗುರುಗಳು ಹೇಳಿದಂತೆ ಆ ಅಂತ ಬರೆಯೋಕೆ ಸಂಸ್ಕೃತದಲ್ಲಿ ಶುರು ಮಾಡಿದ. ಪಕ್ಕದಲ್ಲಿ ನೀರಿಗೆ ಬಂದಂತ ಹೆಣ್ಮಕ್ಳೆಲ್ಲ ನೋಡಿದ್ರು, ಇಷ್ಟು ವಯಸ್ಸಾಗಿದೆ ದಾಂಡಿಗ, ಇವನ್ ಇವಾಗ ಅಕ್ಷರ ಬರೀತಾ ಇದ್ದಾನಲ್ಲ, ನೋಡಿ ತಮಾಷಿನ ಅಂತ. ಯಾರ್ ಏನ್ ನಕ್ರು ಕೂಡ ಅವನಿಗೆ ಒಂದು ಚೂರು ಇದಿಲ್ಲ. ಅವನಿಗೆ ಎಷ್ಟ್ರ ಮಟ್ಟಿಗೆ ಅಂದ್ರೆ ನಾ ಕಲಿತೇ ಆಗಬೇಕು ಅಂತ ಆ ದೃಢ ಸಂಕಲ್ಪ. ಏನು ನೋಡ್ತಾ ಇದ್ದಾನೆ, ಪೂರಾ ಬೇಗ ಬೇಗ ಬರ್ತಾ ಇದೆ. ಗುರುಗಳು ನೋಡಿದ್ರು ಇವನ ಆಸಕ್ತಿ, ನಾವು ಪರವಾಗಿಲ್ವೇ ಅಂತ ಹೇಳಿ ಅವನಿಗೆ ಹೇಳ್ತಾ ಬಂದ್ರು ಒಂದೊಂದಾಗಿ. ಸಂಧಿ, ಸಮಾಸ, ಅಕ್ಷರಗಳು, ವರ್ಣ ಇವೆಲ್ಲ ಆಯ್ತು ಒಂದೊಂದಾಗಿ ಇವೆಲ್ಲ. ಇವನ ತೀವ್ರವಾದಂತಹ ಆ ಕಲಿಯಬೇಕು ಅನ್ನೋದಿತ್ತಲ್ಲ, ಅದಕ್ಕಾಗಿ ಹೇಳಿದ್ರು ನೋಡೋಣ ಇಲ್ಲಿ ತನಕ ಇರುತ್ತೆ ಅಂತ. ಹೆಂಡತಿ ಕರೆದ್ರು, ಅವನು ಊಟ ಹಾಕ್ಬೇಕಾದ್ರೆ ಬೇವಿನ ತುಪ್ಪ ಬಡಿಸು, ಹಸುವಿನ ತುಪ್ಪ ಬಡಿಸ್ಬೇಡ ಅಂತ. ಬೇವಿನ ಎಣ್ಣೆ ಅದರಿಂದ ಮಾಡಿದ ತುಪ್ಪನ ಇವನು ಕೂತ್ಕೊಳ್ತಾನೆ, ಪರಿಶೇಚನೆ ಮಾಡ್ದ, ಏನ್ ತಿಂದ ಅನ್ನೋದು ಕೂಡ ನೆನಪಿಲ್ಲ. 6 ತಿಂಗಳಲ್ಲಿ ಎಲ್ಲ ಪೂರ್ಣವಾಗಿ ಕಲ್ತುಬಿಟ್ಟಿದ್ದಾನೆ. ಇಲ್ಲಿ ಪ್ರಥಮ, ದ್ವಿತೀಯ, ತೃತೀಯ, ತುರೀಯ ಇದರಲ್ಲಿ ಸುರ ಸರಸ್ವತಿ ಸಭಾ ಶೃಂಗೇರಿ ಇದು ಎಲ್ಲ ಸಾಮೂಹಿಕವಾಗಿ. ಈಗಂತೂ ಅಕ್ಷರಂ ಇದೆ, ಸಂಸ್ಕೃತ ಕಲಿಯೋದಕ್ಕೆ ಎಲ್ರು ಇದ್ ಮಾಡಿ ಅಂತ. ಆಸಕ್ತಿ ತಗೊಂಡ್ರೆ ಯಾವುದು ಕಷ್ಟ ಇಲ್ಲ ಅಂತ ಅನ್ನೋದಕ್ಕೆ ಹೇಳ್ತಾ ಇದ್ದೀನಿ. ಸುಮಾರು ಒಂದು 6 ತಿಂಗಳಾಯ್ತು. ಬಹಳ ಮೇನು ಪಾಂಡಿತ್ಯ ಇದ್ರದ್ದು ಬಂದ್ಬಿಟ್ಟಿದ್ದಾನೆ. ವಿದ್ವತ್ ಪರೀಕ್ಷೆಗೆ ಬೇಕಾದ್ರೆ ಕಟ್ಟಿದ್ರೆ ಖಂಡಿತ ಅವನು ಇದಾಗ್ಬಿಡ್ತಾನೆ. ಅವನು ಪರೀಕ್ಷೆ ಉದ್ದೇಶದಿಂದ ಬಂದಿಲ್ಲ, ಸರ್ಟಿಫಿಕೇಟ್ ಇಂದ ಅಲ್ಲ, ನಿಜವಾಗ್ಲೂ ಕಲಿಬೇಕು ಅಂತ ಬಂದಿರೋದು. ಸುಮಾರು ಒಂದು 6 ತಿಂಗಳಾದ್ಮೇಲೆ ಒಂದು ದಿವಸ ಗುರುಪತ್ನಿ ಅನ್ನ ಬಡಿಸಿದ್ರು, ತುಪ್ಪ ಬಡಿಸಿದ್ರು. ಇವನು, ಅಮ್ಮ ಯಾಕೋ ಕಹಿ ಆಗಿದೆಯಲ್ಲ ಅಂತಂದ್ರು. ಹೌದಾ ಅಂತ ಹೇಳ್ಬಿಟ್ಟು, ಸರಿ ಅದನ್ನ ಪಕ್ಕಕ್ಕೆ ತಳ್ಬಿಡು ಅಂತ ಹೇಳಿ ಬೇರೆದನ್ನು ಬಡಿಸೋದು. ಆಮೇಲೆ ಪತಿಗೆ ಬಂದು ಹೇಳಿದ್ರು, ಇವತ್ತು ಅನ್ನ ಬಡಿಸಿದ ತುಪ್ಪ ಅದು ಕಹಿ ಇದೆ ಅಂತ ಹೇಳದ ಅಂತ. ಗುರುಗಳು ಅವನು ಊಟ ಆದ್ಮೇಲೆ ಬಂದ್ಮೇಲೆ, ಅಪ್ಪ ನೀನು ಸಂಸ್ಕೃತ ಕಲಿತಿದ್ದಾಯ್ತು, ನೀನು ಹೊರಡು ಇನ್ನು ನಿನ್ನೂರಿಗೆ ಅಂತ. ಏನು ಅಂದ್ರೆ, ಯಾವಾಗ ಅವನ ಕಾನ್ಸಂಟ್ರೇಷನ್ ಈ ಕಡೆ ಹೋಯ್ತೋ ಅವನ ಕಲಿಕೆ ಅನ್ನೋದು ಅಲ್ಲಿಗೆ ನಿಲ್ತು ಅಂತ. ಎಷ್ಟೆಲ್ಲ ಸಂದೇಶಗಳಿದ್ರಲ್ಲಿ ಅಂತ. ಒಂದು ಅವಮಾನ, ಅದನ್ನ ಇದ್ ಮಾಡೋದಕ್ಕೆ ಹೋಗಿ ಛಲದಿಂದ ಅಲ್ಲಿ ಕಾಶಿಯಲ್ಲಿ ಹೋಗಿ ಕಲಿತು ಬಂದ ಅಂತ. ಇದೇನೆ ಒಂದು ಶ್ರದ್ಧೆ ಅನ್ನೋದಿದ್ರೆ, ಕಲಿಯಬೇಕು ಅನ್ನೋದಿದ್ರೆ ಯಾವ್ದನ್ ಬೇಕಾದ್ರೂ ಕಲಿಬಹುದು. ಎಲ್ಲ ಇಷ್ಟೆಲ್ಲ ಯಾಕೆ ಹೇಳಿದೆ ಅಂದ್ರೆ, ಮಾ ಅನ್ನೋ ಪದವನ್ನ ನಿಷೇಧಾರ್ಥಕವಾದ ಮಾ ಎಂದು ಶಬ್ದ ಹೇಳಬಹುದು. ಉದ್ದೇತ್ಯಾದಿ ಉಪತಾಪ ಅಂದರೆ ರೋಗಾದಿಗಳಿಂದ ಮೇಲಕ್ಕೆ ಏಳ್ತಾನೆ, ಮತ್ತೆ ರೋಗರಹಿತನೂ ಆಗ್ತಾನೆ ಎಂದರ್ಥ. ಇದರಂತಿರುವ ಮುಂದಿನ ಮಂತ್ರಗಳಿಗೂ ಹೀಗೆ ಅರ್ಥವನ್ನ ತಿಳಿಬೇಕು ಅಂತಂದ್ರು. ಭಾಷ್ಯ ಸಾರ: ಪುರುಷನನ್ನು ಯಜ್ಞ ಎಂದು, ಪುರುಷ ಆಯುಷ್ಯದ ಮೊದಲಿನ 24 ವರ್ಷಗಳನ್ನ ಪ್ರಾತಸ್ತವನ ಎಂದು ತಿಳಿದು ಉಪಾಸನೆಯನ್ನ ಮಾಡಬೇಕು ಅಂತ ಹೇಳಲಾಯ್ತು. ಆ ರೀತಿಯಲ್ಲಿ ಉಪಾಸಿಸುವಾಗ ಉಂಟಾಗುವ ರೋಗಾದಿ ವಿಘ್ನಗಳ ನಿವಾರಣೆಗೆ ಉಪಾಯವನ್ನ ಈ ಮಂತ್ರದಲ್ಲಿ ಹೇಳ್ತಾರೆ. ಪುರುಷ ವಿದ್ಯಾನಿಷ್ಠನಾದ ವ್ಯಕ್ತಿಯು ಪ್ರಾತಸ್ತವನದ ಉಪಾಸನೆಯನ್ನ ಮಾಡುತ್ತಿರುವ ಕಾಲದಲ್ಲಿ ಒಂದು ವೇಳೆ ರೋಗಾದಿಗಳಿಂದ ತೊಂದರೆಯಾದಲ್ಲಿ ಆ ಉಪಾಸಕನು ಪ್ರಾಣರೂಪವಾದ ವಸುಗಳೇ, ನಾನು ಪುರುಷ ವಿದ್ಯಾನುಷ್ಠಾನವನ್ನು ಮಾಡ್ತಾ ಇದ್ದೇನೆ, ಅದರಲ್ಲಿ ಈಗ ಪ್ರಾತಸ್ತನವು ನಡೀತಾ ಇದೆ, ಅದಕ್ಕೀಗ ವಿಘ್ನ ಉಂಟಾಗುತ್ತಿದೆ. ಈ ಸಮಯದಲ್ಲಿ ಇನ್ನೂ ಒಂದು ನೆನಪಾಗತ್ತೆ. ನಮ್ಮ ಗುರುಗಳು ವರದರಾಜಶ್ರಮಲ್ಲಿ ಹೇಳ್ತಾ ಇದ್ರು, ಅವರಿಗೆ ಹತ್ತಿರದ ಬಂದು ಅವರ ಸೋದರತೆ ಗಂಡನೋ ಏನು ಒಳ್ಳೆ ಉಪಾಸನೆ ಇವುಗಳೆಲ್ಲ ಮಾಡೋದ್ರಲ್ಲಿ ನಿಷ್ಠರು. ಅವರಿಗೆ ಅವರ ಕರ್ಮದ ಪ್ರಕಾರ ತೀವ್ರವಾದ ಜ್ವರ ಇದೆಲ್ಲ ಬಂತು. ವಿಷಮ ಶೀತ ಜ್ವರ ಅಂದ್ರೆ ಚಳಿ ಜ್ವರ ಅಂತ ಹೇಳ್ತೀವಲ್ಲ, ಅದು ಶರೀರೆಲ್ಲ ನಡುಗ್ತಾ ಇದೆ. ಸಂಧ್ಯಾ ಕಾಲ ಹೊತ್ತಿದ ಟೌಲ್ ಅಂತ ತೆಗೆದ್ಬಿಟ್ಟು, ಹೇ ಪ್ರಾರಬ್ಧವೇ
ಹೋಗು ಅಂತ ಟೌಲನ್ ಹಿಂಗ್ ಹಾಕ್ಬಿಟ್ಟು ಹೋಗಿ ಸಂಧ್ಯಾವನ್ನೇ ಮಾಡಿದ್ರೆ ಅವರು ಈ ಟೌಲು ನಡುಗೋಕ್ ಶುರುವಾಗ್ತಾ ಇತ್ತಂತೆ. ಇವ್ರು ಸಂಧ್ಯಾವನ್ನೇ ಮಾಡ್ಬಿಟ್ಟು ಪ್ರಾರಬ್ಧವೇ ಬಾ ಅಂತ ಹೇಳಿ ಮತ್ತೆ ಅದನ್ನ ಧರಿಸಿದ್ದು ಅಂತ. ಆ ರೋಗವನ್ನ ಟೌಲಿಗೆ ಟ್ರಾನ್ಸ್ಫರ್ ಮಾಡುವಷ್ಟು ಶಕ್ತಿ ಇದ್ದವರು ಅದನ್ನ ಬೇಡ ಅಂತಾನೆ ಮಾಡ್ಬಿಡ್ಬೋದಿತ್ತಲ್ಲ. ಅಂದ್ರೆ ಪ್ರಾರಬ್ಧ ಕರ್ಮವನ್ನು ಅನುಭವಿಸಿ ಆಗ್ಬೇಕು, ಅದಕ್ಕೆ ವಿರೋಧವಾಗಿ ಹೋಗ್ಲಿಲ್ಲ. ಆದ್ರೆ ಅವರ ನಿತ್ಯ ವಿಧಿಗಳನ್ನು ಬಿಡ್ಲಿಲ್ಲ. ಎಂತೆಂತಹ ಮಹನೀಯರು ಇದ್ರು, ಹೇಗೆ ಅವರು ಬಾಳನ್ನ ನೋಡ್ತಾ ಇದ್ರು ಅನ್ನೋದು ನೋಡಿ. ನಮ್ಗೆ ಒಂಚೂರು ತಲೆನೋವು ಬಂದ್ರೆ ಅಯ್ಯೋ ಸಂಧ್ಯಾವನ್ನೆಯು ಅಂಡ, ಪೆರುಮಾಳ ಆರಾಧನೆಯು ಅಂಡ, ಮನೆಯಲ್ಲ ಏನೋ ಒಂಚೂರು ಕೆಲಸ ಆಗ್ಬೇಕು, ಸಾಲಿಗ್ರಾಮ ಎಲ್ಲ ಇನ್ಯಾರ್ದೋ ಮನೇಲಿ ಇಟ್ಬೇಡ. ಎಷ್ಟು ಬೇಗ ಎಕ್ಸ್ಕ್ಯೂಸಸ್ ಸಿಕ್ಕಿದ್ರೆ ಅಷ್ಟು ಬೇಗ ಅದನ್ನ ಇದ್ ಮಾಡ್ಕೊ. ಅಯ್ಯೋ ನೋಡಿ ಮನೆ ಎಲ್ಲ ಅವ್ರು ಯಾರ್ಯಾರೋ ಬರ್ತಾರೆ, ಅಲ್ಲಿ ಇದಕ್ಕಿಲ್ಲ. ಪ್ರತಿದಿನ ಆರಾಧನೆ ಮಾಡಿ ಆ ಸಾಲಿಗ್ರಾಮ ತೀರ್ಥ ತಗೋಬೇಕು. ಏನಾರು ಒಂದ್ ಕಾರಣ ಸಿಕ್ಕಿದ್ರೆ ಸರಿ ಬಿಟ್ಬೋಣ ಅನ್ನೋದು ಸಮಾಧಾನವಾಗತ್ತೆ. ಪ್ರಾತಃ ಸವನ ನಡೆಸ್ತಾ ಇರ್ಬೇಕಾದ್ರೆ ಅದರಲ್ಲಿ ಉದ್ದೇಶ ಮಾಧ್ಯಾಹ್ನಿಕ ಸವನ 24 ವರ್ಷ ಆದ್ಮೇಲೆ ಮುಂದಿನ 25 ವರ್ಷನೂ ನಾನು ಚೆನ್ನಾಗಿರೋದಕ್ಕೆ, ಅಲ್ಲಿ ನಿತ್ಯ ನೈಮಿತ್ತಿಕ ಕರ್ಮಗಳನ್ನು ಸರಿಯಾಗಿ ನಡೆಸೋದಕ್ಕೆ ಶಕ್ತಿ ಉಂಟಾಗುವಂತಹ ಆರೋಗ್ಯ, ದೃಢವಾದಂತಹ ಆರೋಗ್ಯ ನನಗೆ ಉಂಟಾಗಲಿ. ಭಾಗವತ ಆಚಾರ್ಯ ಪಿತೃಕೈಂಕರ್ಯ ಯಾರಿಗ ಅಧಿಕಾರ ಇದ್ರೆ, ಯೋಗ್ಯತಾ ಸಿದ್ಧಾರ್ಥಂ, ಅದಕ್ಕೆ ಉಪಯುಕ್ತವಾದ ಶರೀರ ಸಿದ್ಧಾರ್ಥಂ. ಇದು ಕಾರಣ. ಷಷ್ಠಬ್ದಿ ಪೂರ್ತಿನೋ ಇವುಗಳಲ್ಲಿ ಪ್ರಾರ್ಥನೆ ಮಾಡೋದು ದೀರ್ಘವಾದ ಆಯಸ್ಸು ಸುಮ್ಮನೆ ಅಲ್ಲ. ಆ ಕೈಂಕರ್ಯಕ್ಕೆ ಉಪಯುಕ್ತವಾಗ್ಬೇಕು ಶರೀರ. ಸುಮ್ನೆ ಆಯಸ್ಸು ಇದ್ದು ಬಿಟ್ಟು ನೀವೇನೋ ಹೇಳೋಕೆ ಆಗಲ್ಲ, ಕಾಲ್ ಮಡ್ಸೋಕ್ ಆಗಲ್ಲ, ನಿಂತ್ಕೊಳಕ್ ಆಗಲ್ಲ ಅಂದ್ರೆ ಅಂತ ಆಯಸ್ಸು ಯಾಕೆ ಬೇಕು? ಸೊ ಇಂದಿನ ಟಾಪಿಕ್ ನಲ್ಲಿ ಬರುವಂತಹದ್ದು ದೀರ್ಘ ಆಯಸ್ಸು ಅಂದ್ರೆ ಅದಕ್ಕೆ ದೃಢ ಕಾಯಿರಾಗು ಇರ್ಬೇಕು, ಉತ್ಸಾಹ ಇರ್ಬೇಕು, ಭಾಗವತ ಕೈಂಕರ್ಯಗಳನ್ನ ನಡೆಸ್ಬೇಕು, ಅದಕ್ಕೆ ಉಪಯುಕ್ತವಾದ ಶರೀರ ಸಿಗಬೇಕು. ಈ ರೀತಿಯಲ್ಲಿ ಉಪವಾಸ ಮಾಡುವಾಗ ಉಂಟಾಗುವ ರೋಗಾದಿ ವಿಘ್ನಗಳ ನಿವಾರಣೆಗೆ ಉಪಾಯವನ್ನ ಈ ಮಂತ್ರದಲ್ಲಿ ಹೇಳಿದ್ದು. ಪುರುಷ ವಿದ್ಯಾನಿಷ್ಠನಾದ ವ್ಯಕ್ತಿಯು ಪ್ರಾತಃಸವನದ ಉಪಾಸನೆ ಮಾಡುತ್ತಿರುವ ಕಾಲದಲ್ಲಿ ಒಂದು ವೇಳೆ ರೋಗಾದಿಗಳಿಂದ ತೊಂದರೆ ಆದಲ್ಲಿ ಆ ಉಪಾಸಕನು ಪ್ರಾಣರೂಪವಾದ ವಸುಗಳೇ, ನಾನು ಪುರುಷ ವಿದ್ಯಾನುಷ್ಠಾನವನ್ನು ಮಾಡ್ತಾ ಇದ್ದೇನೆ, ಅದರಲ್ಲಿ ಈಗ ಪ್ರಾತಃಸವನ ನಡೀತಾ ಇದೆ, ಅದಕ್ಕೆ ಈಗ ವಿಘ್ನ ಉಂಟಾಗ್ತಾ ಇದೆ ಈ ರೋಗದಿಂದ, ಇದರಿಂದಾಗಿ ಪ್ರಾತಃಸವನಕ್ಕೂ ಮಾಧ್ಯಂದಿನ ಸವನಕ್ಕೂ ವಿಚ್ಛೇದವು ಬರದೇ ಇರಲಿ. ಮತ್ತು ಪ್ರಾತಃಸವನಕ್ಕೆ ಅಧಿಪತಿಗಳಾದವರು ಪ್ರಾಣರೂಪವಾದ ವಸುಗಳು, ಅವರುಗಳು ನೋಡುತ್ತಿರುವಂತೆಯೇ ನಾನು ಈ ರೋಗಾದಿಗಳನ್ನ ನಾಶವನ್ನು ಹೊಂದದಂತೆ ಮಾಡಿರಿ ಎಂದು ಈ ಮಂತ್ರವನ್ನು ಜಪಿಸಬೇಕು. ಹೀಗೆ ಜಪಿಸೋದ್ರಿಂದ ಪ್ರಾಣರೂಪರು ಪ್ರಾತಃಸವನಕ್ಕೆ ಅಧಿಪತಿಗಳು ಆದಂತಹ ವಸ್ತುಗಳ ಅನುಗ್ರಹದಿಂದ ಈ ಉಪಾಸಕನು ರೋಗದಿಂದ ಉಂಟಾದ ಆಪತ್ತಿನಿಂದ ಪಾರಾಗ್ತಾನೆ, ಮತ್ತೆ ರೋಗದಿಂದಲೂ ವಿಮುಕ್ತನಾಗ್ತಾನೆ ಎಂಬುದು ಈ ಮಂತ್ರದ ಸಾರಾಂಶ. ಅಥ ಯಾನಿ 44 ವರ್ಷಾಣಿ ತನ್ಮಾಧ್ಯಂದಿನಂ ಸವನಂ 44 ಅಕ್ಷರ ತ್ರೈಷ್ಟುಭಂ ಮಾಧ್ಯಂದಿನಂ ಸವನಂ ತದಸ್ಯ ರುದ್ರ ಅನ್ವಾಯತ್ತಾಹ ಪ್ರಾಣಾಭಾವ ರುದ್ರಾಹ ಏತೇ ಹಿ ಇದಂ ಸರ್ವಂ ರೋದಯಂತಿ. ಪ್ರತಿಪದಾರ್ಥ. ಅಥ ಅನಂತರ ಯಾನಿ ಯಾವ 44 ವರ್ಧಾಣಿ, ಮೊದಲನೇದು 25 ವರ್ಷ, ನೆಕ್ಸ್ಟ್ 40 ವರ್ಷ ಹೇಳಿದ್ದಾರೆ. 44 44 ವರ್ಷಗಳು. 40 ಅಂದ್ರೆ 40 ಮತ್ತೆ ಚತುಹು 44, 44 ವರ್ಷಗಳು. ಮೊದಲಿನ 25 ವರ್ಷ ಪ್ರಾತಃಸವನ, ಮುಂದಿನ 44 ವರ್ಷ, 44 20 64 ಪ್ಲಸ್ 5 69ನೇ ವರ್ಷದ ತನಕ ಇದು ಮಾಧ್ಯಂದಿನ ಸವನ. ಇದಕ್ಕೆ ತ್ರಿಷ್ಟುಪ್ ಛಂದಸ್ಸು. 44 ಅಕ್ಷರ ತ್ರಿಷ್ಟುಪ್. ಈಗ ಗಾಯತ್ರಿ 24 ಅಕ್ಷರದ್ದು, ಈ ತ್ರಿಷ್ಟುಪ್ ಛಂದಸ್ಸು 44 ಅಕ್ಷರಗಳುಳ್ಳದ್ದು. ಮಾಧ್ಯಂದಿನಂ ಸವನಂ, ಮಾಧ್ಯಂದಿನ ಸವನವು ತ್ರೈಷ್ಟುಭಂ ತ್ರಿಷ್ಟುಪ್ ಛಂದೋ ರೂಪವಾಗಿದೆ. ಅಸ್ಯ ಪುರುಷನ ತತ್ ಆ ಮಾಧ್ಯಂದಿನ ಸವನದಲ್ಲಿ ರುದ್ರಾಹ ರುದ್ರರು ಅನ್ವಾಯತ್ತಾಹ ಅನುಗತರಾಗಿದ್ದಾರೆ. ಪ್ರಾಣಾಹ ಭಾವ ಪ್ರಾಣಗಳೇ ರುದ್ರಾಹ ರುದ್ರರು. ಹಿ ಏಕೆಂದ್ರೆ ಇದಂ ಈ ಸರ್ವಂ ಎಲ್ಲವನ್ನು ಏತೆ ಈ ಪ್ರಾಣಗಳು ರೋದಯಂತಿ ರೋಧಿಸುವಂತೆ ಮಾಡುತ್ತದೆ. ತಾತ್ಪರ್ಯ: ಪುರುಷನ ಆಯುಷ್ಯದ ಮುಂದಿನ 44 ವರ್ಷಗಳನ್ನ ಯಜ್ಞ ರೂಪಿಯಾದ ಪುರುಷನ ಮಾಧ್ಯಂದಿನ ಸವನ ಅಂತ ತಿಳಿದುಕೊಳ್ಬೇಕು.
ಈ ಮಾಧ್ಯಂದಿನ ಸಮನದಲ್ಲಿ ಉಪಯೋಗಿಸಲಾಗುವಂತಹ ತಿಷ್ಟುಪ್ ಛಂದಸ್ಸಿನ 44 ಅಕ್ಷರಗಳಿವೆ. ಇಲ್ಲಿ 44 ವರ್ಷಗಳನ್ನು ಹೇಳಿದೆ. ಆದ್ದರಿಂದ ಸಂಖ್ಯಾ ಸಾಮ್ಯ ಇರೋ ಕಾರಣ ಮಾಧ್ಯಂದಿನ ಸವನವನ್ನ ತಿಷ್ಟುಪ್ ಛಂದಸ್ಸಿನ ರೂಪ ಎನ್ನಲಾಗಿದೆ. ಇಂತಹ ಈ ಸವನದಲ್ಲಿ ರುದ್ರರು ಅನುಗತರಾಗಿದ್ದಾರೆ. ರುದ್ರ ಶಬ್ದದಿಂದ ಇಲ್ಲಿ ಪ್ರಾಣಗಳನ್ನೇ ಹೇಳಲಾಗಿದೆ. ಏಕೆಂದರೆ ಈ ಪ್ರಾಣಗಳ ಎಲ್ಲವೂ ರೋಧಿಸುವಂತೆ ಮಾಡುತ್ತವೆ. ಆದ್ದರಿಂದ ಈ ಪ್ರಾಣಗಳನ್ನೇ ಇಲ್ಲಿ ರುದ್ರ ಶಬ್ದದಿಂದ ಹೇಳಲಾಗಿದೆ ಎಂದು ತಿಳಿದುಕೊಳ್ಳಬೇಕು ಅಂತ ತಾತ್ಪರ್ಯ. ರಂಗರಾಮಾನುಜ ಭಾಷ್ಯ. ಪ್ರಕಾಶಿಕ. ಅಥ ಯಾನಿ ಇತ್ಯಾದಿ ಯೌವನೆ ಇಂದ್ರಿಯಾಣಾಮತ್ಯಂತಂ ವಿಷಯ ಪ್ರಾವಣ್ಯ ಜನಕತೆಯ ಪುರುಷಾನ್ ರೋದಯಂತೀತಿ ರುದ್ರತ್ವಮುಪಪನ್ನಂ ಇತ್ಯರ್ಥಃ. ನೋಡಿ, ಬಹಳ ಚೆನ್ನಾಗಿದೆ ಅನುವಾದ. ಅಥ ಯಾನಿ ಇತ್ಯಾದಿ, ಯೌವನ ಕಾಲದಲ್ಲಿ ಇಂದ್ರಿಯಗಳು ಅತ್ಯಂತವಾಗಿ ವಿಷಯಾಸಕ್ತವಾಗುವಂತೆ ಮಾಡುವುದರ ಮುಖಾಂತರವಾಗಿ ಪುರುಷರು ವಿಷಯ ಸುಖಕ್ಕಾಗಿ ರೋದನವನ್ನ ಮಾಡುವಂತೆ ಪ್ರಾಣಗಳು ಮಾಡುತ್ತವೆಯಾದ್ದರಿಂದ ಈ ಪ್ರಾಣಗಳನ್ನ ರುದ್ರರು ಎನ್ನಲಾಗಿದೆ. ರೋದಯತಿ ಪ್ರಾಪಂಚಿಕವಾದ ವಿಷಯಗಳು, ಜಿಹ್ವಾ ಚಾಪಲ್ಯ, ಗುಹ್ಯಾ ಚಾಪಲ್ಯ ಅಂತ ಹೇಳಿದ್ವಲ್ಲ, ಇಂದ್ರಿಯಗಳ ತೃಪ್ತಿಗೆ ಅವುಗಳನ್ನ ತೃಪ್ತಿಗೊಳಿಸೋದ್ರಲ್ಲೇ ತಲ್ಲೀನರಾಗಿ, ಈ ಚಾಟ್ ತಿನ್ನೋಣ, ಅಲ್ಲಿ ಹೋಗೋಣ ವೀಕೆಂಡ್ ನಲ್ಲಿ, ಇಲ್ಲಿ ರಮಿಸೋಣ, ಹನಿಮೂನು, ಮತ್ತೊಂದು ಮಧುಚಂದ್ರ, ಇವುಗಳಲ್ಲಿ ಇಂದ್ರಿಯ ಭೋಗಗಳಲ್ಲಿಯೇ ತಲ್ಲೀನರಾಗುವಂತಹದ್ದು. ಅದರಿಂದ ಪ್ರಾಣಗಳನ್ನ ತೃಪ್ತಿಗೊಳಿಸೋಕಾಗತ್ಯೆ? ರೋದಯತಿ, ಅದಕ್ಕಾಗಿ ಮಾಡೋದ್ರಿಂದ ಅದನ್ನು ರುದ್ರ ಎನ್ನಲಾಗಿದೆ ಎಂದ್ರು. ಭಾಷ್ಯಸಾರ. ಪುರುಷ ವಿದ್ಯೆಯ ಉಪಾಸಕನು ಪ್ರಾತಃಸವನದ ಉಪಾಸನೆ ಮಾಡುವ ಕ್ರಮವನ್ನು ಹೇಳಿ ಆ ಉಪಾಸನೆಗೆ ವಿಘ್ನ ಉಂಟಾದಾಗ ಜಪಿಸಬೇಕಾದ ಮಂತ್ರವನ್ನು ಹೇಳಾಯ್ತು. ಈಗ ಮಾಧ್ಯಂದಿನ ಸವನದ ಬಗ್ಗೆ ಹೇಳ್ತಾ ಇದೆ. ಪುರುಷನ 25ನೇ ವರ್ಷದಿಂದ ಆರಂಭಿಸಿ ಮುಂದಿನ 44 ವರ್ಷಗಳನ್ನ ಮಾಧ್ಯಂದಿನ ಸವನ ಎಂದು ತಿಳಿದುಕೊಂಡು ಉಪಾಸನೆ ಮಾಡಬೇಕು. ಈ ಮಾಧ್ಯಂದಿನ ಸವನದಲ್ಲಿ ತಿಷ್ಟುಪ್ ಛಂದಸ್ಸಿನ ಮಂತ್ರಗಳನ್ನು ಉಪಯೋಗಿಸಲಾಗುತ್ತೆ. ತಿಷ್ಟುಪ್ ಛಂದಸ್ಸಿನಲ್ಲಿ 44 ಅಕ್ಷರಗಳಿದೆ. ಮಾಧ್ಯಂದಿನ ಸವನವು 44 ವರ್ಷಗಳ ಪರಿಮಿತಿಯನ್ನು ಹೊಂದಿರೋದ್ರಿಂದ 44 ಎಂಬ ಸಂಖ್ಯಾ ಸಾಮ್ಯ ಈ ತ್ರಿಷ್ಟುಪ್ ಛಂದಸ್ಸು ಹಾಗೂ ಮಾಧ್ಯಂದಿನ ಸವನಗಳಲ್ಲಿದೆ. ಆದ್ದರಿಂದ ಮಾಧ್ಯಂದಿನ ಸವನವನ್ನ ತ್ರಿಷ್ಟುಪ್ ಛಂದೋರೂಪ ಎಂದು ತಿಳಿಬೇಕು. ಮೊದಲನೇದು ಗಾಯತ್ರಿ ಅನುಷ್ಠುಪ್ ಛಂದಸ್ಸು 24 ಅಕ್ಷರ. ಇದು ತ್ರಿಷ್ಟುಪ್ ಛಂದಸ್ಸು 44 ಅಕ್ಷರ. ಮಾಧ್ಯಂದಿನ ಸವನಕ್ಕೆ ರುದ್ರರು ಅಧಿಪತಿಗಳು. ಇಲ್ಲಿಯೂ ಕೂಡ ಮಾಧ್ಯಂದಿನ ಸವನಕ್ಕೆ ರುದ್ರರೇ ಅಧಿಪತಿಗಳು. ಆದ್ರೆ ಇಲ್ಲಿ ಹೇಳಿದ್ದು ಪ್ರಸಿದ್ಧರಾದ ಏಕಾದಶ ರುದ್ರಲ್ಲ. ಮೊದಲೇ ಹೇಳಿತು ಅಲ್ಲಿ ಅಷ್ಟವಸುಗಳಲ್ಲ, ಹಾಗೆ ಇದು ಏಕಾದಶ ರುದ್ರ ಅಲ್ಲ, ಮುಂದಿಂದು ದ್ವಾದಶ ಆದಿತ್ಯರು ಅಲ್ಲ, ಎಲ್ಲವೂ ಪ್ರಾಣಗಳಲ್ಲೇ ಹೇಳುವಂತದ್ದು. ಆದರೆ ದೇಹದಲ್ಲಿನ ಪ್ರಾಣಗಳನ್ನೇ ರುದ್ರ ಶಬ್ದದಿಂದ ಹೇಳಲಾಗಿದೆ. ಪ್ರಾಣಗಳು ದೇಹದಲ್ಲಿ ಇತ್ಕೊಂಡು ಯೌವನದಲ್ಲಿ ವಿಷಯ ಸುಖಾಸಕ್ತಿಯನ್ನ ಪ್ರಚುರಪಡಿಸುತ್ತಾ ಪುರುಷನು ಆ ವಿಷಯ ಸುಖಗಳಿಗಾಗಿ ಆಸೆ ಪಡುವಂತೆ ಅರ್ಥಾತ್ ರೋಧಿಸುವಂತೆ ಮಾಡುವ ಕಾರಣ ಆ ಪ್ರಾಣಗಳನ್ನೇ ರುದ್ರ ಶಬ್ದದಿಂದ ಪ್ರಕೃತದಲ್ಲಿ ಹೇಳಲಾಗಿದೆ. ಈ 44 ವರ್ಷದಲ್ಲಿ ಇವನು ಮಾಡದ ಕೆಲಸ ಇಲ್ಲ. ನ್ಯಾಯವೋ ಅನ್ಯಾಯವೋ, ಮಗನನ್ನು, ಹೆಂಡತಿಯನ್ನು, ಮಕ್ಕಳನ್ನು, ಮೊಮ್ಮಕ್ಕಳನ್ನ ತೃಪ್ತಿಗೊಳಿಸೋಕೆ ಯಾವ್ಯಾವುದೋ ಕೆಲಸಗಳನ್ನು, ಅನೀತಿಯುತವಾದ ಕೆಲಸಗಳನ್ನು ಮಾಡೋದು. ಯಾಕೆ? ಎಲ್ಲ ನನ್ನ ಕುಟುಂಬ ಚೆನ್ನಾಗಿರ್ಬೇಕು, ಅವರನ್ನ ತೃಪ್ತಿಗೊಳಿಸ್ಬೇಕು. ಸಾಧ್ಯವೋ ಇವನ್ ಕೈನಲ್ಲಿ? ಅದರಿಂದ ರೋದಯತಿ ರುದ್ರ ಶಬ್ದದಿಂದ ಹೇಳಿದ್. ವಿಷಯ ಸುಖಗಳಿಗೆ ಆಸೆ ಪಟ್ಟು ಅರ್ಥಾತ್ ರೋಧಿಸುವಂತೆ ಮಾಡುವಂತ ಕಾರಣ ಆ ಪ್ರಾಣಗಳನ್ನೇ ರುದ್ರ ಶಬ್ದದಿಂದ ಹೇಳಿತ್ತು. ಹೀಗೆ ತಿಳಿದು ಮಾಧ್ಯಂದಿನ ಸವನದ ಉಪಾಸನೆ ಮಾಡಬೇಕು ಅನ್ನೋದು ತಾತ್ಪರ್ಯ. ತಂ ಚೇದ್ ಏತಸ್ಮಿನ್ ವಯಸ್ಸಿ ಕಿಂಚಿತ್ ಉಪತಪೇತೆ ಸಬ್ರೂಯಾತೆ ಪ್ರಾಣಾರುದ್ರಾಹ ಇದಮ್ಮೆ ಮಾಧ್ಯಂದಿನ ಸವನಂ. ಮಾಧ್ಯಂದಿನ್ರು ಆಗ್ಬಿಟ್ಟಿದೆ, ಪ್ರಾವತ್ ಬೇಡ ಅಲ್ಲಿ. ಮಾಧ್ಯಂದಿನ ಸವನಂ ತೃತೀಯ ಸವನಂ ಅನುಸಂತನುತೇತಿ ಮಾಹಂ ಪ್ರಾಣಾನಾಂ ರುದ್ರಾಣಾಂ ಮಧ್ಯೆ ಯಜ್ಞೋ ವಿಲೋಪ್ಸೀಯೇತಿ ಉದ್ಧೈವ ತತಯೇತಿ ಅಗದೋ ಹಭವತಿ. 7 ಗಂಟೆ ಆಯ್ತು. ಇದರ ಅರ್ಥವನ್ನ ಮುಂದಕ್ಕೆ ನೋಡೋಣ. ಇನ್ನೊಂದು ಸಮಾಚಾರ ಅದೇ ನಿಮ್ಗೆಲ್ಲ ಈಗಾಗಲೇ ನೋಡಿರ್ಬೇಕು ನೀವು ವಾಟ್ಸಪ್ ಅಲ್ಲಿ ವೆಂಕಟೇಶ್ ಕಳಿಸಿರುವಂತದ್ದು. ನಾಳೆಯಿಂದ 15